श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः श्रीवेदव्यासाय नमः शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्रीमदाचार्यरमतानुग धीमतामुररिंग्रि कमलके सोमपानार्हरिगे तात्विक देवता गणके हैमवती षण्महीषि अरडिगे योमकेशगे वाणी वायुसुतामरसभव लक्ष्मी नारायणरिगानमिपे समचरण सरोजं सान्द्र नीलाम्बुदाभं जगननिहितपाणिं मण्डनं मण्डनानां तरुण तुलसीमालां कंधरं कंजनेत्रं सदय धवलहासं विठ्ठलं चिन्तयामि यल्लि हरिकथा प्रसंगवु ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು ವಲ್ಲಭ ಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು ಜಯ 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 ಹರಿ ಎಂಬುವುದೇ ಸುಜನವೋ ಜಯ ಹರಿ ಎಂಬುವುದೇ ತಾರಾಬಲವು ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಹರಿ ಎಂಬುವುದೇ ವಿದ್ಯಾಬಲವು ಜಯ ಹರಿ ಎಂಬುವುದೇ ದೈವ ಬಲವು ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಹರಿಭಕುತಿ ದಾಯಕಳು ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳಾಡಿಸಿ ಸುಜ್ಞಾನಮತಿ ತುಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮ ಭಕುತ ಜನರೊಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತೇ ಕೃತ್ಯ ನಡೆಸುವನು ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾನವೇ ನಮೋಸ್ತು ತಾತ್ವಿಕಾ ದೇವಃ ವಿಷ್ಣು ಭಕ್ತಿ ಪರಾಯಣಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಆಗತಾದ್ರಿತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಶೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುಲೋದ್ಭವಂ ವಾಸವಾದಿ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯ ಸ್ವನಿಷ್ಠಾನಿ ಸಾಧಯಿಷ್ಟಾನಿ ಮಾಧವ ನರಸಿಂಹೋ ಅಖಿಲಾಜ್ಞಾನಂ ಮತಧ್ವಾಂತ ದಿವಾಕರಃ ಜಯತ್ತಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪುರಂದರದಾಸರು ಪರಮಾತ್ಮನ ಸರ್ವೋತ್ತಮತ್ವವನ್ನು ಕೂಡ ತಮ್ಮ ಅನೇಕವಾದ ಕೃತಿಗಳಲ್ಲಿ ಸಾರಿದ್ದಾರೆ. ದೇವರ ಸರ್ವೋತ್ತಮತ್ವವನ್ನು ಸಾರಿದ್ದಾರೆ. ಕೇವಲ ದೇವರು ಸರ್ವೋತ್ತಮ, ಅವನ ಹೊರತಾಗಿ ಬೇರೆ ಯಾರು ಇಲ್ಲ ಅನ್ನೋದನ್ನ ಸುಂದರವಾಗಿ ಸಾರಿದ್ದಾರೆ. ಅದನ್ನೇ ಜ್ಞಾನಿಗಳು ಹೇಳ್ತಾರೆ, ಮಹಾನುಭಾವರು. ಏನ್ ಹೇಳಿದ್ದಾರೆ ಅಂದ್ರೆ, ಆಕಾಶ ರಾಜ ತಾನು ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಡಬೇಕು ಅಂತ
ವಿಚಾರ ಮಾಡ್ತಾ ಇದ್ದಾರೆ. ಶ್ರೀನಿವಾಸನ ಬಗ್ಗೆ ಕೇಳಿ ತಿಳಿಬೇಕಲ್ವಾ, ವರ ಹೆಂಗಿದ್ದಾನೆ ಸ್ವಲ್ಪ ತಿಳ್ಕೋಬೇಕು. ಅವನ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂಥೇಳಿ ಬೃಹಸ್ಪತ್ಯಾಚಾರ್ಯರನ್ನ ಕರೆಸಿದ ಮೇಲೆ ಬೃಹಸ್ಪತ್ಯಾಚಾರ್ಯ ಬಂದಾಗ ಅವರಿಗೆ ಅರ್ಘ್ಯಪಾದ್ಯ ಕೊಟ್ಟು ಪೂಜೆಯನ್ನ ಮಾಡಿ ಆಕಾಶ ರಾಜ ಕೇಳ್ತಾನೆ, ಗುರುಗಳೇ, ಪದ್ಮಾವತಿಯನ್ನ ಶ್ರೀನಿವಾಸನ ಕೊಡಬೇಕು ಅಂತ ಅಪೇಕ್ಷೆ ವಿಚಾರ ಮಾಡ್ತಾ ಇದ್ದೇವೆ. ಶ್ರೀನಿವಾಸ ಯಾವ ರೀತಿಯಾಗಿದ್ದಾನೆ, ಅವನ ಗುಣಗಳೇನು, ಸ್ವಲ್ಪ ನಮಗೆ ತಿಳಿಸ್ತೀರಾ ಅಂತ ಕೇಳಿ. ಅವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ನೋಡು ಆಕಾಶ ರಾಜ, ನಾನು ದೇವಲೋಕದಲ್ಲಿ ಇರ್ತೇನೆ, ಯಾವಾಗಲಾದರೂ ಒಮ್ಮೊಮ್ಮೆ ಭೂಲೋಕಕ್ಕೆ ಬರ್ತಾ ಇರ್ತೇನೆ. ಶ್ರೀನಿವಾಸನ ಬಗ್ಗೆ ನನಗೆ ಅಷ್ಟೇನು ವಿಷಯಗಳು ಗೊತ್ತಿಲ್ಲ. ನಾನು ಹಿಂದಕ್ಕೊಮ್ಮೆ ಶ್ರೀನಿವಾಸನ ನೋಡಿದ್ದೆ, ಅವನಿಗೆ ತಲೆ ಹೊಡೆದಿತ್ತಲ್ವಾ, ಅವನ ಮೆಡಿಸಿನ್ ಕೊಡ್ಲಿಕ್ಕೆ ನಾನೇ ಹೋಗಿದ್ದೆ. ಅವಾಗ ನೋಡಿದ್ರೆ ಬಹಳ ವರ್ಷ ಆಯ್ತೀಗ, ಶ್ರೀನಿವಾಸನ ನೋಡೇ ಇಲ್ಲ ನಾನು. ಅವ ಹೆಂಗಿದ್ದಾನೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅವನ ಪರಿಚಯ. ನಿನಗೆ ಅವನ ಬಗ್ಗೆ ಕೇಳಬೇಕು ಅಂದ್ರೆ ಬೆಟ್ಟದ ಅರ್ಧ ದಾರಿಯಲ್ಲಿ ಶುಕಾಚಾರ್ಯರು ಅಂತ ಇರ್ತಾರೆ, ಅವರನ್ನ ಕರೆಸಿ ಕೇಳು, ಅವರು ನಿನಗೆ ಶ್ರೀನಿವಾಸನ ಬಗ್ಗೆ ಮಾಹಿತಿ ನೀಡ್ತಾರೆ ಅಂತ ಹೇಳಿದರು. ಅವರ ಮಾತಿನಂತೆ ತೋಂಡಮಾನನನ್ನ ಕರೀಲಿಕ್ಕೆ ಕಳಿಸ್ತಾನೆ ಆಕಾಶ ರಾಜ. ತೋಂಡಮಾನ ಹೋಗಿ ಶುಕಾಚಾರ್ಯರನ್ನ ಕರ್ಕೊಂಡು ಬಂದ್ಮೇಲೆ ಶುಕಾಚಾರ್ಯರನ್ನ ಎದುರುಗೊಳ್ತಾರೆ. ಅರ್ಘ್ಯಪಾದ್ಯ ಕೊಟ್ಟು ಪೂಜೆ ಮಾಡಿದ, ಅವ್ರಿಗೊಳ್ಳೆ ಆಸನ ಕೊಟ್ಟು ಕೂಡಿಸಿ ಕೈ ಜೋಡಿಸಿ ಕೇಳ್ತಾರೆ, ಶ್ರೀನಿವಾಸನಿಗೆ ಪದ್ಮಾವತಿಯನ್ನ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೇವೆ, ಶ್ರೀನಿವಾಸನ ಬಗ್ಗೆ ಸ್ವಲ್ಪ ಹೇಳಿ ಹೆಂಗಿದ್ದಾನೆ ಅಂತ. ಶ್ರೀನಿವಾಸನಿಗೆ ಎಲ್ಲ ವ್ಯವಸ್ಥೆಗಳಿದೆಯಾ ಅಂತ ಕೇಳಿ ಆಕಾಶ. ಅದಕ್ಕೆ ಉತ್ತರ ಕೊಟ್ಟದ್ದನ್ನ ದಾಸರಾಯರು ದೇವರ ನಾಮದಲ್ಲಿ ಹೇಳ್ತಾರೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲದಲೇ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಆಕಾಶ ರಾಜ, ಪರಮಧನ್ಯನಿದ್ದಿ, ಶ್ರೀನಿವಾಸನ ಬಗ್ಗೆ ಕೇಳ್ತೀಯ. ಈ ರೀತಿಯಾಗಿರ್ತಕ್ಕಂತಹ ಸೊಬಗು ಬೇರೆ ಯಾವ ದೇವತೆಗಳಿಗೂ ಇಲ್ಲ. ಗೋಪಿ ಜನಪ್ರಿಯ ಗೋಪಾಲಗಲ್ಲದಲೇ, ಗೋಪಿ ಜನರಿಗೆ ಪ್ರಿಯನಾಗಿರ್ತಕ್ಕಂಥ ಪರಮಾತ್ಮ ಅವನು ಗೋಪಾಲ ಅಲ್ಲದಲೇ ಅಂತ. ಗೋಪಾಲಗಲ್ಲದಲೇ ಅಂದ್ರೆ ಏನು? ಗೋಪಾಲ ಅಂದ್ರೆ ದನ ಕಾಯುವನು ಅಂತ ಒಂದು ಅರ್ಥ ಆಗ್ತದೆ, ಹೌದಲ್ಲ? ಅವ್ರ ಮಗ ಏನ್ ಮಾಡ್ತಾರೆ, ಅವ್ರ ಮಗ ಗೋಪಾಲ್ ಇದ್ದಾನ್ರಿ ಅಂದ್ರೆ ಅರ್ಥ ಸಾಮಾನ್ಯವಾಗಿ ದನ ಕಾಯ್ತಾನೆ. ಗೋಪಾಲ ಅಂದ್ರೆ ಗೋ ಅಂದ್ರೆ ವೇದಗಳು, ವೇದದಿಂದ ಪ್ರತಿಪಾದ್ಯನಾದವನು ಗೋಪಾಲ, ವೇದಗಳನ್ನ ಪರಿಪಾಲನೆ ಮಾಡುವನು ಗೋಪಾಲ, ವೇದದಲ್ಲಿ ಹೇಳಿದಂತೆ ಕಾರ್ಯವನ್ನ ಮಾಡುವವನು ಗೋಪಾಲ. ದೇವರನ್ನ ವೇದಗಳು ತಿಳಿಸಿಕೊಡ್ತಾರೆ ಅಲ್ವಾ? ಆ ವೇದದಲ್ಲಿ ಏನ್ ಹೇಳಿದ್ದಾರೋ ಅದನ್ನೇ ಭಗವಂತ ಮಾಡ್ತಾನೆ. ಅದನ್ನು ಮೀರಿ ಪರಮಾತ್ಮ ಮಾಡುವ ಸಾಮರ್ಥ್ಯ ಇಲ್ಲವೋ? ಇದೆ, ಆದರೆ ಭಗವಂತ ಮಾಡುವುದಿಲ್ಲ. ಅದಕ್ಕೆ ಗೋಪಾಲಗಲ್ಲದಲ್ಲಿ ಅಲ್ಲ. ಆಕಾಶ ರಾಜ ಕೇಳಿದ, ಏನಾದ್ರೂ ಸೈಟ್ ಅದು ಮಾಡ್ಕೊಂಡಿದ್ದಾನ, ಬಾಡಿಗೆ ಮನೆಯೊಳಗಿರ್ತಾನ, ಲೀಸ್ ಹಾಕೊಂಡಿದ್ದಾನ ಅಂತ ಕೇಳಿದರೆ ಜ್ಞಾನಿಗಳಂತಾರೆ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ದೊರೆಯತನದಲ್ಲಿ ನೋಡ್ತೀಯ, ಭೂದೇವಿಗೆ ಒಡೆಯನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಅಲ್ಲ, ದುಡ್ಡು ಕಾಸು ಏನಾದ್ರೂ ಸಂಪಾದನೆ ಚೆನ್ನಾಗಿದೆಯಾ?
IT BT ಕಂಪನಿ ಕೆಲಸ ಮಾಡ್ತಾನ, ಏನು ಪ್ರವಚನ ಮಾಡ್ಕೋ ತಿರುಗಾಡ್ತಾನ ಅಂತ ಕೇಳಿದರೆ ಅದಕ್ಕೆ ಜ್ಞಾನಿಗಳಂತಾರೆ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ದುಡ್ಡಿನಲ್ಲಿ ಕೇಳ್ತೇನೋ ಶ್ರೀಕಾಂತ, ಲಕ್ಷ್ಮೀದೇವಿಗೆ ದುಡ್ಡಿಗೆ ಅಭಿಮಾನಿ ಮಹಾನುಭಾವಳು, ಸಂಪತ್ತಿಗೆ ಅಭಿಮಾನಿ ರಮಾದೇವಿಯರಲ್ವಾ, ಅವರಿಗೆ ಕಾಂತ ನಿಯಾಮಕನಾಗಿದ್ದಾನೆ. ಮತ್ತೆ ಯಾವ ರೀತಿ ಸ್ಥಾನಮಾನ ಇದೆ ಅವನಿಗೆ ಅಂದ್ರೆ ಜ್ಞಾನಿಗಳಂತಾನೆ, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರು. ಹಿರಿಯತನದಲ್ಲಿ ನೋಡೆ ಅವನ ಸ್ಥಾನ ಮಾಡಕ್ ಕೇಳ್ತೀಯ ಹೆಂಗಿದೆ ಅಂದ್ರೆ ಜ್ಞಾನಿಗಳಂತಾರೆ, ಸರಸಿಜೋದ್ಭವನಯ್ಯ, ಸರಿಸದಲ್ಲಿ ಉದ್ಭವನಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ತಂದೆ ಆದವನು. ಸರಸಿಜ, ಸರಸಿ ಅಂದ್ರೆ ನೀರು, ಅಲ್ಲಿ ಜ ಅಂದ್ರೆ ಕಮಲ, ನೀರಿನಲ್ಲಿ ಹುಟ್ಟಿದ್ದು. ಸರಸಿಜೋದ್ಭವ, ಆ ಕಮಲದಲ್ಲಿ ಹುಟ್ಟಿದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಅಯ್ಯ ಅಂದ್ರೆ ತಂದೆ. ಕೆಲವೊಂದು ಅಲ್ಲ, ಇಷ್ಟೆಲ್ಲ ಸಂಪತ್ತಿದೆ, ಚೆನ್ನಾಗಿ ಓದಿದ್ದಾನೋ ಇಲ್ಲೋ ಅಂತ ಪ್ರಶ್ನೆ. ಹೌದಲ್ಲ, ಓದಿರ್ಬೇಕಲ್ರಿ. ಕೆಲವರಿಗೆಲ್ಲ ಆಸ್ತಿ ಪಾಸ್ತಿ ಇರ್ತದೆ, ಏನು ಓದಿರಂಗಲ್ಲ. ಹಿಂದಕ್ಕಿದ್ದು ಅವೆಲ್ಲ ಕಥೆಗಳು. ದೇಸಾಯರ ಮಗ ಭಾರಿ ಒಳ್ಳೆಯವರೇ, ಭಾರಿ ಒಳ್ಳೆಯವರು, ಏಕಾಟ್ ಆಸ್ತಿ ಅದ, ಪಾಸ್ತಿ ಅದ, ಎಲ್ಲ ಅದ, ಓದ್ಲಿಕ್ಕೆ ಬರ್ತದೆ. ಹಂಗೇನಾದ್ರೂ ಓದ್ಲಿಕ್ಕೆ ಬರಲ್ವಾ ಅಂತ ಕೇಳಿದ್ರೆ, ಕೆಲವರು ಹಿಂದಕ್ಕ ಪುರೋಹಿತರು ಇದ್ದರು, ಲಗ್ನ ಮಾಡಿಸ್ತಿದ್ರು ಕನ್ಯಾವಾರ. ಒಬ್ಬ ಹುಡುಗ ಏನ್ ಮಾಡ್ದ, ಆಚಾರ್ಯ ನನ್ ಲಗ್ನ ಮಾಡಿಸ್ರಿ ಹಿಂಗಾಗಿ ಮಾಡಿ, ದಿನಾ ಕೈ ಸುಟ್ಕೊಂಡು ಸಾಕಾಗ್ಯದ. ಆಚಾರ್ಯಗೆ ಬೆನ್ನು ಹಚ್ಚಿದ, ನೀವು ಲಗ್ನ ಮಾಡಿಸಿದ್ರೆ ನಾನು ನಿಮಗೆ 5,000 ರೂಪಾಯಿ ಕೊಡ್ತೀನಿ ಅಂತ. ಅವಾಗ ಆಗಿನ ಕಾಲಕ್ಕೆ 5,000 ರೂಪಾಯಿ. ಪಾಪ ಆಚಾರ್ಯ ಪ್ರಯತ್ನ ಪಟ್ಟು ಒಂದು ಕನ್ಯಾ ಹುಡುಕಿದ್ರು. ಅವಾಗ ಕನ್ಯಾ ತಂದಿ ಕೇಳಿದ, ಹಳೆಂದರಿಗೆ ಏನು ಎಲ್ಲ ಆಸ್ತಿ ಪಾಸ್ತಿ ಬೇಕಾಗ್ತಿದೆ ಅಲ್ಲ, ಏನ್ ಚಲೋ ಓದಿದ್ದಾರೋ ಏನು ಹಳೆಂದ್ರು, ಅದ್ರ ಬಗ್ಗೆ ಏನು ಹೇಳಬಲ್ರಲ್ಲ. ನಿಮ್ಮ ಹಳೆಂದ್ರು ಎಂತವ್ರು ಗೊತ್ತಾ, 64 ವಿದ್ಯೆಗಳಲ್ಲಿ 60 ವಿದ್ಯೆಗಳು ಬರ್ತಾವ ನಿಮ್ಮ ಹಳೆಂದ್ರಿಗೆ, 4 ಬರಲ್ಲ ಅಷ್ಟೇ ಅಂತ ಹೇಳ್ಬಿಟ್ರು ಆಚಾರ್ಯ. ಬಹಳ ಸಂತೋಷ ಆಯ್ತು. ಅಬಾಬಾ 60 ವಿದ್ಯೆ ಬರ್ತಾವ ನಮ್ಮ ಹಳೆಂದ್ರಿಗೆ? ಹೌದು ಬರ್ತಾವ, ಅನುಮಾನ ಮಾಡಬೇಡ್ರಿ, ನಮ್ಮ ಹುಡುಗಿನ ಕೊಟ್ಟು ಲಗ್ನ ಮಾಡಿ. ಎಂಗೇಜ್ಮೆಂಟ್ ದಿವಸ ಮತ್ತೆ ಆ ಹುಡುಗಿ ತಂದಿ ಕೇಳಿದ, ಆಚಾರ್ಯ ನಮ್ಮ ಹಳೆಂದ್ರಿಗೆ 64 ವಿದ್ಯೆಗಳಲ್ಲಿ 60 ಬರ್ತಾವಂದ್ರೆ 4 ಯಾವ ಬರಂಗಿಲ್ಲ ಅವರು ಹೇಳ್ರಿ. ಅವ ತಗೊಂಡು ಏನ್ ಮಾಡ್ತೀವಿ, 60 ಬರ್ತಾವ ಅಂತಂದ್ರೆ ಎಂಗೇಜ್ಮೆಂಟ್ ಆಯ್ತು, ಲಗ್ನನೂ ಆಯ್ತು. ಲಗ್ನ ಆಯ್ತು, ಹುಡುಗ ಏನ್ ಮಾಡ್ದ, ತನ್ನ ಮನೆಗೆ ಹುಡುಗಿನ ಕರ್ಕೊಂಡು ಹೊಂಟ. ಅವಾಗ ಮತ್ತೆ ಆಚಾರ್ಯ ಕೇಳದ ಯಜಮಾನ, ಆಚಾರ್ಯ 4 ಯಾವ ಬರಂಗಿಲ್ಲ ಅಂತ ಹೇಳಿದ್ರಿ. ನಾವೆಲ್ಲ ಹೇಳ್ಕೋಬೇಕಲ್ಲ ಎಲ್ಲರಿಗೆ, 60 ಬರ್ತಾವ ಮಳೆಂದ್ರಿಗೆ, 60 ಬರ್ತಾವ. ಸಂತೋಷ, ಇದೊಂಥರ ಒಂದು ಸೋಷಿಯಲ್ ಪ್ರೆಸ್ಟೀಜು. 4 ಯಾವ ಬರಂಗಿಲ್ಲ ಅವ್ ಹೇಳ್ರಿ, ಅವ್ ತಗೊಂಡು ಏನ್ ಮಾಡ್ತ, ಲಗ್ನ ಆಯ್ತಲ್ಲ ಇನ್ನೇನ್ ತಗೊಂಡು ಏನಾದ್ರು ಹೇಳ್ಬೇಕು. ಇಲ್ಲ ನೀವು ಲಗ್ನ ಮಾಡಿಸಿ ಸಂಭಾವನೆ ಕೊಡಂಗಿಲ್ಲ ಆಚಾರ್ಯ ಅಂದ್ರು. ಅದಕ್ಕೆ ಯಾಕೆ ಕಲಿಸ್ಕೊಂಡು ಮೊದಲು ಸಂಭಾವನೆಯಲ್ಲಿ ಇಡು, ಹೇಳ್ತೀನಿ ಯಾವ 4 ಬರಂಗಿಲ್ಲ. ಸರಿ ಅಂತೇಳಿ ಸಂಭಾವನೆ ಕೊಟ್ಟ, ಕವರಿಂಗ್ ಇಟ್ಟ. ಆಚಾರ್ಯ ಅಂದ್ರು, ನೋಡು 64 ವಿದ್ಯೆದಾಗ 60 ಬರ್ತಾವ, 4 ಬರಂಗಿಲ್ಲ. ಯಾವ 4 ಬರಂಗಿಲ್ಲ ಅಂತ ಕೇಳಿದ್ದಲ್ಲ, ಅವ್ರಿಗೆ ಓದ್ಲಿಕ್ಕೆ ಬರಂಗಿಲ್ಲ, ಬರೀಲಿಕ್ಕೆ ಬರಂಗಿಲ್ಲ. ಎರಡಾಯ್ತು. ತನಗೂ ತಿಳಿಯಂಗಿಲ್ಲ, ಮಂದ್ ಹೇಳಿದ್ದು ಕೇಳಂಗಿಲ್ಲ. ಇವು 4 ಬಿಟ್ಟು ಎಲ್ಲ ಬರ್ತಾವ. ತಗೊಂಡು ಏನು ಬರ, ಉಳಿಕೆಯಾರ ವ್ಯಕ್ತಿದ್ದ ತಗೊಂಡು ಏನ್ ಮಾಡ್ಬೇಕು, ಇವು 4 ಬರ್ಬೇಕಲ್ವಾ. ಇವು 4 ಬಂದ್ರೆ ಪರವಾಗಿಲ್ಲ, 60 ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 4 ಬರ್ಬೇಕಲ್ವಾ. 60 ಬಂದು ಇವು 4 ಬರ್ಲಿಲ್ಲ ಅಂತ ಕಷ್ಟ. ಹಂಗೆ ಹಳೆಂದ್ರೆ ಹೆಂಗಿದ್ದಾರೆ, ಏನು ಓದಿದ್ದಾರೆ ಅಂತ ಕೇಳಿದ್ರೆ, ಅದಕ್ಕೆ ಜ್ಞಾನಿಗಳಂತಾರೆ, ಗುರುತನದಲ್ಲಿ ನೋಡೆ ಜಗದಾದಿ ಗುರುವು. ಗುರುತನದಲ್ಲಿ ನೋಡೆ ಜಗದಾದಿ ಗುರು. ವಿದ್ಯೆಯಲ್ಲಿ ಕೇಳ್ತೀಯ, ಜಗತ್ತಿಗೆ ಗುರುಗಳ್ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಆದಿಗುರು ಜಗತ್ತಿಗೆ ಬ್ರಹ್ಮದೇವರು.
ಆ ಬ್ರಹ್ಮದೇವರಿಗೆ ಗುರು ಆಗಿದ್ದಾನೆ ಭಗವಂತ. ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ನೋ ಇಲ್ಲ. ಆದ್ದರಿಂದ ಜಗದಾದಿ ಗುರುವು. ಮುಂದೆ ಹೇಳ್ತಾರೆ, ಅಲ್ಲ ಸರಿ, ಅವನ ನಡತೆ ಸರಿಯಾಗಿದೆಯಾ ಅಂತ ಕೇಳಿ. ನಡತೆ ಸರಿಯಾಗಿದೆಯಾ? ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ವಾಟ್ ಅಬೌಟ್ ಕ್ಯಾರೆಕ್ಟರ್ ಅಂತಾರಲ್ಲ, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ಅವನಲ್ಲಿ ಯಾವ ದೋಷವೂ ಇಲ್ಲ, ಸಂಪೂರ್ಣ ನಿರ್ದೋಷವಾದ ವ್ಯಕ್ತಿ ಅಂದ್ರೆ ಪರಮಾತ್ಮ ಒಬ್ಬನೇ. ಯಾಕೆ ಅಂದ್ರೆ ಅವನು ಅಮರ ಗಂಗಾ ಜನಕ, ದೇವನದಿಯಾಗಿರ್ತಕ್ಕಂತಹ ಗಂಗೆಯನ್ನ ಅಂಗುಷ್ಟದಿಂದ ಪಡೆದಂತ ಪರಮಾತ್ಮ. ಮತ್ತು ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ದೇವತ್ವದಲ್ಲಿ ಕೇಳ್ತೀಯಾ, ಎಲ್ಲ ದೇವತೆಗಳಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಮುಂದಂದ್ರು, ಕರೆಕ್ಟ್ ಇಷ್ಟೆಲ್ಲ ಹೇಳಿದ್ದೀರಿ, ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕಲ್ಲ, ಇಷ್ಟೆಲ್ಲ ವ್ಯವಸ್ಥೆಗಳಿದೆ, ನೋಡ್ಲಿಕ್ಕೆ ವರ ಸುಂದರವಾಗಿದ್ದಾನೆ ಇಲ್ಲ, ಹ್ಯಾಂಡ್ಸಮ್ ಅಂತಾರ ಇದ್ದಾನ ಇಲ್ಲ, ಏನು ಸುಗ್ರೀವನ್ ತಮ್ಮನ್ ತರ ಇದ್ದಾನ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಶುಕಾಚಾರ್ಯರು, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ಲಾವಣ್ಯದಲ್ಲಿ ಕೇಳ್ತೀಯ, ಲೋಕಮೋಹಕನಯ್ಯ, ಇಡೀ ಜಗತ್ತೇ ಅವನನ್ನು ಮೋಹಿಸಿದೆ. ಅವನ ರೂಪವನ್ನು ನೋಡಿ ಎಲ್ಲರೂ ನಾಚಬೇಕು, ಅವನನ್ನೇ ಮೋಹಿಸಬೇಕು, ಅವನ ರೂಪವನ್ನೇ ಧ್ಯಾನ ಮಾಡಬೇಕು. ಅಂತ ರೂಪ ಇದೆ. ಆ ಪರಮಾತ್ಮನ ಆ ರೂಪವನ್ನ ನೋಡಿ ರಮಾದೇವಿ ನಾಚಿಬಿಟ್ರಂತೆ. ಯಾವಾಗ ಪರಮಾತ್ಮ ಮೋಹಿನಿ ರೂಪ ತಗೊಂಡಿದ್ದಲ್ಲ, ಸಮುದ್ರ ಮಥನ ಕಾಲದಲ್ಲಿ ಅಮೃತವನ್ನ ಹಂಚಬೇಕಾದ್ರೆ ತಗೊಂಡಿದ್ದೇ ಇಲ್ಲ, ಸುಂದರವಾದ ಆ ಸ್ತ್ರೀ ರೂಪವನ್ನ ತಗೊಂಡಾಗ ಲಕ್ಷ್ಮೀದೇವಿ ಅನ್ಲಂತ, ಇವ್ರು ನಮ್ಮ ಯಜಮಾನ್ರೇನ್ರಿ, ನನ್ಕಿಂತ ಭಾರಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅಂದ್ರೆ ನಾನೇನ್ ತಿಳ್ಕೊಂಡಿದ್ದೆ, ನಮ್ಗಿಂತ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ನಮ್ಮ ಯಜಮಾನ್, ಇವರಿಗೆ ಬೇರೆ ಹೆಣ್ಣು ಬೇಕಾ? ಇದನ್ನೇ ರಾಜರು ಲಕ್ಷ್ಮೀ ಶೋಭಾದಲ್ಲಿ ಒಂದೇ ಶಬ್ದದಲ್ಲಿ ಹೇಳ್ತಾರೆ, ಅನ್ಯರು ಇವಾಗೇಕೆಂದು ಬೆರಗಾದಳು ಲಕ್ಷ್ಮೀದೇವಿ. ಅಂತ ಸೌಂದರ್ಯ ಇದೆ, ಧೈರ್ಯ ಇದೆನೋ ಇಲ್ಲೋ, ಒಳ್ಳೆ ಧೈರ್ಯ ಇರ್ಬೇಕಲ್ಲ. ಅಂದ್ರೆ ಜ್ಞಾನಿಗಳಂತ, ಆವಧೈರ್ಯದಿ ನೋಡೆ ಅಸುರಾಂತಕ, ಧೈರ್ಯದಲ್ಲಿ ಕೇಳ್ತೀಯೇನೋ, ಅಸುರಾಂತಕ, ಎಂತೆಂತ ದೊಡ್ಡ ದೊಡ್ಡ ದೈತ್ಯರಿಗೆ ಮೃತ್ಯು ಆಗಿದ್ದಾನೆ ಪರಮಾತ್ಮ, ಅವರನ್ನೆಲ್ಲರನ್ನು ಸಂಹಾರ ಮಾಡಿದ್ದಾನೆ. ಸರಿಯಪ್ಪ, ಓಡಾಡ್ಲಿಕ್ಕೆ ಏನಾದ್ರೂ ವೆಹಿಕಲ್ ಇಟ್ಕೊಂಡಿದ್ದಾನ? ಓಲಾದಾಗ ಓಡಾಡ್ತಾನ ಅಂತ ಕೇಳಿದ್ದಾರೆ. ಅದಕ್ಕೆ ಜ್ಞಾನಿಗಳಂತಾರೆ, ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ, ಗಗನದಲ್ಲಿ ಹಾರಾಡ್ತಕ್ಕಂತಹ ಗರುಡ ದೇವರೇ ಇವರಿಗೆ ವಾಹನನಾಗಿದ್ದ. ಗರುಡ ದೇವರ ವಾಹನನಾಗಿದ್ದಾರಲ್ಲ, ಅದರಿಂದ ಇವರಿಗೆ ಏನೂ ಪ್ರಾಬ್ಲಮೇ ಇಲ್ಲ. ಪೆಟ್ರೋಲ್ ಮುಗೀತು, ರಿಸರ್ವ್ ಬಂತು, ಇನ್ನು ಮುಂದೆ ಹೋಗುತ್ತೋ ಇಲ್ಲ ಡೌಟ್, ಪೆಟ್ರೋಲ್ ಬಂಕಿಗೆ ತಳ್ಕೋತ್ ಹೋಗು, ಏನೂ ಪ್ರಾಬ್ಲಮ್ ಇಲ್ಲ, ಹಾರಾಡ್ಕೊಂಡಿರ್ತಾರೆ. ಟ್ರಾಫಿಕ್ ಜಾಮ್ ಆಯ್ತು, ಲೇಟ್ ಆಯ್ತು ಪ್ರವಚನಕ್ಕೆ ಬರೋದು ಅಂತೆಲ್ಲೂ ಇಲ್ಲೇ ಇಲ್ಲ. ಅದಕ್ಕೆ ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರಗ. ಹಾಸಿಗೆ ಇದೇನ್ರಿ ಅಂದ್ರೆ, ಅವನಷ್ಟು ಮೆತ್ತಿಗಿನ ಹಾಸಿಗೆ ಯಾರಿಗಿಲ್ಲ ರೀ. ಅವನ ಹಾಸಿಗೆ ಹೆಂಗಿದೆ ಅಂದ್ರೆ, ಜಗತಿಧರ ಶೇಷ ಪರ್ಯಂಕ ಶಯನ, ಜಗತ್ತನ್ನೇ ತನ್ನ ತಲೆ ಮೇಲೆ ಧರಿಸಿದಂತಹ ಶೇಷದೇವರನ್ನೇ ಹಾಸಿಗೆಯಾಗಿ ಉಳ್ಳವನಾಗಿದ್ದಾನಪ್ಪ ಆಕಾಶರಾಜ. ಧನ್ನನಿದ್ದಿ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ, ನಿಗಮ ಗೋಚರ, ನಿಗಮಗಳು ಅಂದ್ರೆ ವೇದಗಳು, ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ ಒಂದರ್ಥ, ನಿಗಮ ಅಗೋಚರ ಅಂತನೂ ಅರ್ಥ, ವೇದಗಳಿಗೆ ಸಿಲುಕಲಾರ್ದವನು ಅಂತ. ಅದಕ್ಕೆ ವೇದಾಗಮ್ಯ ವೇದಾತೀತ ಅಂತ ದೇವರಿಗೆ ಸರಿ. ಗಮ್ಯ ಅಂದ್ರೇನು? ತಿಳಿಯಲಿಕ್ಕೆ ಬರುವವನು. ಎದರಿಂದ ದೇವರು ತಿಳಿಯಲಿಕ್ಕೆ ತಿಳಿಯಲ್ಪಡ್ತಾನೆ ಅಂದ್ರೆ ವೇದದಿಂದ ತಿಳಿಯಲ್ಪಡ್ತಾನೆ.
ವೇದಾತೀತ ಅಂದ್ರೆ ಪರಮಾತ್ಮ ವೇದಗಳಿಗೂ ನಿಲುಕಿಲ್ಲ. ವೇದವನ್ನ ಮೀರಿ ನಿಂತವನು ಭಗವಂತ. ಮನೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ವೇದ. ಅದನ್ನೇ ಜಗನ್ನಾಥಾಸ ಹೇಳ್ತಾರೆ, ಮನವಚನ ಕತಿ ದೂರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಮನವಚನ ಕತಿ ದೂರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಜನಗಳೊಳಗಿದ್ದು ಜನಿಸುವ ಜಗದುದರ ತಾನು ಘನ ಮಹಿಮಾ ಗಂಗೆಯನುತ ಗಾಯನವ ಕೇಳುತ್ತಾ ಗಗನ ಚರವಾಹನ ದಿವೌಕನ ಸೊರನ ಚರಿಸುವನು ಮನೆ ಮನೆಗಳಲ್ಲಿ. ಪರಮಾತ್ಮ ಅಂತ ಅದಕ್ಕೆ ನಿಗಮಗ ಗೋಚರ ಪುರಂದರ ವಿಠಲಗಲ್ಲದಲೇ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ. ಬೇರೆ ದೈವಗಳಿಗೆ ಈ ಭಾಗ್ಯ ಇಲ್ಲ, ಇವನಿಗೆ ಮಾತ್ರ ಎಲ್ಲ ಭಾಗ್ಯ ಇದೆ. ಇವೆಲ್ಲ ಇರೋದು ಕೇವಲ ಭಗವಂತನಿಗೆ ಮಾತ್ರ ಇದೆ ವಿನಃ ಬೇರೆಯವರಿಗೆ ಯಾರಿಗೂ ಇಲ್ಲ ಅಂತ ಹೇಳಿ ಜ್ಞಾನಿಗಳು ತಿಳಿಸಿದ್ದಾರೆ. ಇದೇನ್ ತೋರಿಸುತ್ತೆ ದೇವರ ನಾಮ ಅಂದ್ರೆ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ ಮಹಾನುಭಾವ. ಒಂದ್ ಕಡೆ ಹೇಳ್ತಾರೆ, ಮಕ್ಕಳಿರ್ತಾರೆ, ಬೇಕಾಷ್ಟು ಯಾತ್ರೆ ತೀರ್ಥಗಳನ್ನ ಮಾಡ್ತಾರೆ, ಆದರೆ ತಂದೆ ತಾಯಿ ಸೇವೆಯನ್ನ ಮಾಡುವುದಿಲ್ಲ. ಅಂತವ್ರು ಏನು ಪ್ರಯೋಜನಕ್ಕೆ ಬರಲ್ಲ ಅಂತಾರೆ ದಾಸರಾಯ. ಶಾಸ್ತ್ರ ಅವರಿಗೆ ಹೆಚ್ಚಿನ ಬೆಲೆಯನ್ನ ಕೊಡುವುದಿಲ್ಲ. ಹೆತ್ತ ತಾಯಿ ತಂದೆಗಳ ಚಿತ್ತವನು ಇಸಿ ನಿತ್ಯದಾನವ ಮಾಡಿ ಫಲವೇನು. ಹೆತ್ತ ತಾಯಿ ತಂದೆಯ ಮನಸ್ಸನ್ನು ನೋಯಿಸಿ ದಿನನಿತ್ಯ ದಾನ ಮಾಡಿದ್ರೆ ಏನು ಫಲ ಬರುತ್ತೆ? ಏನು ಫಲ ಬರಲ್ಲ. ಬೇಕಾದ ದಾನ ಮಾಡ್ತಾನೆ ಹುಡುಗ, ಬಾಬಾ ಬಾಬಾ ಬಾ ಎಲ್ಲರೂ ಅವನನ್ನು ಹೊಗಳಬಹುದು. ದಾನ ಇಸ್ಕೊಂಡವರಂತೂ ಜಾಸ್ತಿ ಹೊಗಳಬಹುದು. ದಾನ ಶೂರ ಕರ್ಣನ ಅಪರಾವತಾರ ಇವ ಅಂತ ಹೇಳ್ಬಹುದು, ಹೌದೇ? ಆದರೆ ತಾಯಿ ತಂದೆಯನ್ನು ಮಾತ್ರ ಅವರ ಮನಸ್ಸು ನೋಯಿಸಿ ಅವರನ್ನ ಕಡೆಗಾಣಿಸಿದರೆ ಅಂತವರೇನು ಮಾಡಿದ್ರು ಫಲ ಇಲ್ಲ. ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು. ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು. ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು. ಅವ್ರು ಹೇಳ್ತಾರೆ, ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನು. ಒಳ್ಳೆ ಚಿನ್ನೀರಿದೆ, ತೆಂಗಿನ ನೀರಿದ್ದಂಗಿದೆ, ಎಳ್ನೀರಿದ್ದಂಗಿದೆ ನೀರು. ಅದು ಎರಡಕ್ಕೂ ಆಗುತ್ತೆ, ಸ್ನಾನಕ್ಕೂ ಆಗತ್ತೆ, ಪಾನಕ್ಕೂ ಪ್ರಯೋಜನಕ್ಕೆ ಬರುತ್ತೆ. ಆದ್ರೆ ಅದು ಎಲ್ಲಿದೆ? ಕಾನನದೊಳಗಿದೆ, ಅಡವಿ ಒಳಗಿದೆ. ಅಡವಿ ಒಳಗಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಬರಲ್ಲ. ಅದೇ ಊರಲ್ಲಿದ್ರೆ ಸಾವಿರಾರು ಜನಕ್ಕೆ ಅದರಿಂದ ಪ್ರಯೋಜನ ಆಗುತ್ತೆ, ಸಾವಿರಾರು ಜನಕ್ಕೆ ಪ್ರಯೋಜನ. ಅದೇ ಅಡವಿಲಿದ್ರೆ ಏನು ಪ್ರಯೋಜನ? ಅದರಂತೆ ತಾಯಿ ತಂದೆ ಮನಸ್ಸನ್ನು ನೋಯಿಸಿ ಬೇಕಾದ ದಾನ ಧರ್ಮಾದಿಗಳನ್ನು ಮಾಡಿದ ಕೂಡ ಅದರಿಂದ ಯಾವ ಫಲವೂ ಬರಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ಗೌಪ್ಯ ಗುಟ್ಟು ಇಲ್ಲದ ಹೆಣ್ಣಿಗೆ ರೂಪಯೌವನವಿದ್ದು ಫಲವೇನು ಹೇಳ್ತಾರೆ. ಹೆಣ್ಣು ಅಂತಾದ ಮೇಲೆ ಗೌಪ್ಯ ಇರಬೇಕು, ಕೆಲವು ವಿಚಾರಗಳನ್ನು ಹಾಗೆ ಇಟ್ಕೊಂಡಿರ್ಬೇಕು, ಅದನ್ನು ಎಲ್ಲರಲ್ಲಿ ಹೇಳಬಾರ್ದು. ಗುಟ್ಟು ಇರಬೇಕು, ಸಂಸಾರದ ಗುಟ್ಟನ್ನ ಬೇರೆಯವರಿಗೆ ಬಿಚ್ಚಿ ಹೇಳಬಾರ್ದು. ಸ್ತ್ರೀಯಾದವಳು ಹಾಗೆ ಇಟ್ಕೊಂಡಿರ್ಬೇಕು. ಈಗಂತೂ ಎಲ್ಲರೂ ಓಪನ್ ಮೈಂಡೆಡ್, ಎಲ್ಲ ಹೇಳ್ಬಿಡ್ತಾರೆ, ಎಲ್ಲ ಹೇಳ್ಬೇಕು. ಅಲ್ಲ ನಮ್ಮ ಯಜಮಾನ್ರು ಹಿಂಗ್ ಮಾಡಿ, ನಿಮ್ಮ ಯಜಮಾನ್ರು ಎಷ್ಟೋ ವಾಸಿರಿ, ನಮ್ಮ ಯಜಮಾನ್ರ ಕಚ್ಚಿ ಕೇಳಿ ಅಂತ ಭಾಗವತ ಸಪ್ತಾಹ ಇದ್ದಂಗೆ 7 ದಿವಸ ಹೇಳ್ತಾರೆ ಬೇಕಾದ್ರೆ, ಅಷ್ಟೆಲ್ಲ ಕಚ್ಚಿ ಹೇಳಿ. ಅದಕ್ಕೆ ಜ್ಞಾನಿಗಳಂತಾರೆ, ಗೌಪ್ಯ ಇರಬೇಕು, ಗುಟ್ಟು ಇರಬೇಕು. ಅಂತ ಸ್ತ್ರೀಗೆ ರೂಪ ಯೌವನ ಇದ್ರೆ
ಅದು ಸಾರ್ಥಕತೆ. ಇವೆರಡೂ ಇಲ್ಲದೆ ರೂಪ ಯೌವನ ಇದ್ರೆ ಅದಕ್ಕೆ ಪ್ರಯೋಜನ ಬರುವುದಿಲ್ಲ. ತಂದೆ ಮಾತು ಕೇಳದ ತೊಂಡ ಮಗನಿದ್ದು ಫಲವೇನು ಅಂತಾರೆ ಪುರಂದರ. ತಂದೆ ಮಾತು ಕೇಳದ ತೊಂಡ ಮಗ ಇದ್ದು ಫಲವೇನು? ಒಂದು ತಂದೆ ಮಾತನ್ನ ಕೇಳುವುದಿಲ್ಲ ಅಂತ ಮೊಂಡು ಮಗ ಇದ್ದೇನು ಫಲ ರೀ? ಫಲ ಬರುವುದಿಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ಕೊನೆಗೊಂದು ಮಾತು ಹೇಳ್ತಾರೆ, ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನು. ಇದನ್ನು ಹೇಳಿಕ್ಕಾಗ ಎಷ್ಟೆಲ್ಲ ದೃಷ್ಟಾಂತ ಕೊಟ್ಟು, ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನು. ಈ ದೇಹ ಇದೆ, ಇದು ಪರಮಾತ್ಮನ ಸ್ಮರಣೆ ಮಾಡ್ಲಿಕ್ಕೆ ಬರುತ್ತೆ. ಮಾಡದೇ ಇದ್ದರೆ ಅಂತ ದೇಹ ಇದ್ರೇನು, ಇಲ್ದಿದ್ರೆ ಏನು ಅನ್ನೋ ಮಾತನ್ನು ಕೂಡ ಜ್ಞಾನಿಗಳು ತಮ್ಮ ದೇವರ ನಾಮದಲ್ಲಿ ತಿಳಿಸಿ ಜಗತ್ತಿಗೆ ಸುಂದರವಾದ ಒಂದು ಮಾತುಗಳನ್ನ ಹೇಳ್ತಾ ಸಜ್ಜನರಿಗೆ ದಾರಿದೀಪವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಮತ್ತೆ ಮುಂದೊಂದು ಮಾತು ಹೇಳ್ತಾ, ಏನು ಅಂದ್ರೆ ರಾಮದೇವರ ಕಲ್ಯಾಣವನ್ನು ಕೂಡ ಸ್ತೋತ್ರ ಮಾಡಿ ದೇವರ ನಾವು ಸೀತಾ ಕಲ್ಯಾಣವನ್ನು ಹೇಳ್ತಾರೆ. ಮಹಾನುಭಾವ ಪುರಂದಾಸರು ಕೇವಲ ವೈರಾಗ್ಯವನ್ನ ಮಾತ್ರ ಹೇಳಿದ್ದಾರೆ ಅಂತಲ್ಲ, ಕೇವಲ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಅಂತೂ ಅಲ್ಲ, ಅನೇಕ ಮುಖಗಳಿಂದ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸಿದ್ದಾರೆ. ಸೀತಾ ಕಲ್ಯಾಣದಲ್ಲಿ ಏನೇನಾಯ್ತು ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ರು? ಇವರಲ್ಲಿ ಹೋಗಿದ್ರ ಫಂಕ್ಷನ್, ಅಲ್ಲೇನ್ ನಡೀತು ಡಿಟೇಲ್ ಆಗಿ ಹೇಳಿದ್ರಿ. ಈ ಕೆಲವರು ವಾರಣಾಸಿಗೆ ಹೋಗ್ತಾರೆ, ಹೌದಾ? ಅದು ದೊಡ್ಡ ಕಾರ್ಯಕ್ರಮ. ಹೋಗಲಾರ್ದವರು ಇರ್ತಾರೆ, ಹೋಗಿ ಬಂದವ್ರಿಗೆ ಕೇಳ್ತಾರೆ, ನೀವು ಹೋಗಿದ್ರಲ್ಲ ಏನೇನಾಯ್ತು? ಅವರು ಏನೇನು ನೋಡಿರ್ತಾರಲ್ಲ ಸವಿಸ್ತಾರವಾಗಿ ವರ್ಣನೆ ಮಾಡಿ, ಹಂಗೆ ದಾಸರಾಯರು ವರ್ಣನೆ ಮಾಡಿ. ವಿಶ್ವಾಮಿತ್ರ ಪ್ರಾರ್ಥನೆಯಂತೆ ರಾಮಚಂದ್ರ ದೇವರು ಲಕ್ಷ್ಮಣನನ್ನ ವಿಶ್ವಾಮಿತ್ರರು ಕರ್ಕೊಂಡು ಬಂದರು ದಶರಥನಿಗೆ ಹೇಳಿ. ರಾಮದೇವರಿಗೆ ಬಾ ಪ್ರಭು ಅಂತ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡಿದ್ದಾರೆ. ಪರಮಾತ್ಮ ಅವರ ಯಜ್ಞ ರಕ್ಷಣೆಗಾಗಿ ಬಂದಿದ್ದಾರೆ. ವಿಶ್ವಾಮಿತ್ರ ಯಜ್ಞ ಎಲ್ಲ ಪೂರ್ತಿ ಆಯಿತು. ಆದ ಮೇಲೆ ಮುಂದಿನ ಕಾರ್ಯ ಏನು? ವಿಶ್ವಾಮಿತ್ರ ಹೇಳ್ತಾರೆ, ಶ್ರೀರಾಮಚಂದ್ರ ಪ್ರಭು ನಿನ್ನ ಅನುಗ್ರಹದಿಂದ, ನಿನ್ನ ವಿಶೇಷವಾದ ಕಾರುಣ್ಯದಿಂದ ನಾನು ಮಾಡುವ ಯಜ್ಞ ಪೂರ್ತಿ ಆಯಿತು ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಮುಂದೆ ಮಿಥಿಲಾಪಟ್ಟಣಕ್ಕೆ ಹೋಗೋದು ಅಂತ ಹೇಳಿದ್ರು ವಿಶ್ವಾಮಿತ್ರರು. ಆಯ್ತು ಗುರುಗಳೇ ಅಂತ ವಿಶ್ವಾಮಿತ್ರರನ್ನ ಅನುಸರಿಸಿಕೊಂಡು ರಾಮದೇವರು ಹೊರಟಿದ್ದಾರೆ. ದಾರಿಯಲ್ಲಿ ಅಹಲ್ಯನ ಉದ್ಧಾರವನ್ನು ಮಾಡಿದರು. ಮಿಥಿಲಾಪಟ್ಟಣಕ್ಕೆ ಬಂದಿದ್ದಾರೆ. ಜನಕ ಮಹಾರಾಜ ವಿಶ್ವಾಮಿತ್ರರನ್ನ ಸ್ವಾಗತ ಮಾಡ್ತಾನೆ. ವಶಿಷ್ಠರಿಂದ ಒಡಗೂಡಿಕೊಂಡು ಸ್ವಾಗತ ಮಾಡಿದ. ಸ್ವಾಗತ ಮಾಡುವಾಗ ರಾಮನನ್ನ ನೋಡ್ತಾನೆ ಜನಕ ಮಹಾರಾಜ. ನೋಡಿ, ಏನು ಸುಂದರವಾಗಿದ್ದಾನೆ, ಇಂಥ ಒಬ್ಬ ವರ ಇದ್ದಾನೆ ಅಂತ ನಂಗೆ ಗೊತ್ತಾಗಿದ್ರೆ ನಾನು ಸ್ವಯಂವರನೇ ಇಡ್ತಾ ಇರಲಿಲ್ಲ. ಆದ್ರೆ ಇಟ್ಟಾಗಿದೆ, ಈಗ ಏನೂ ಮಾಡೋಂಗಿಲ್ಲ. ಯಾರು ಏನೂ ನನಗೆ ಗೊತ್ತಿಲ್ಲ. ಆದ್ರೆ ಪರಮ ಸುಂದರ, ಸೀತೆಗೆ ನಿಜವಾಗಿ ಅನುರೂಪನಾದ ವರ ಅಂದ್ರೆ ಇವನೇ ಅಂತವನ ಮನಸ್ಸಿನಲ್ಲಿ ಭಾವನೆ ಬಂತು. ಅಸ್ವಯಂವರ ಮಂಟಪ ಅಲ್ಲೆಲ್ಲರೂ ಕೂತಿದ್ದಾರೆ. ವಿಶ್ವಾಮಿತ್ರರು ತಮ್ಮ ಸ್ಥಾನದಲ್ಲಿ ಕೂತರೆ ರಾಮ ಲಕ್ಷ್ಮಣರು ಅವರವರ ಸ್ಥಾನದಲ್ಲಿ ಕೂತಿದ್ದಾರೆ ನೋಡ್ಲಿಕ್ಕೆ ಸ್ವಯಂವರವನ್ನ. ಆ ಶಿವಧನಸ್ಸನ್ನ ಎಳೆದು ಮುರಿಬೇಕಲ್ಲ, ಆ ಶಿವಧನಸ್ಸನ್ನ ಸ್ವಯಂವರ ಮಂಟಪಕ್ಕೆ ತಗೊಂಬಂದ್ರೆ 8 ಗಾಲಿಯ ಬಂಡಿ ಮೇಲೆ ಇಟ್ಕೊಂಡು ಬಂದ್ರು. ಅದನ್ನು ಎತ್ತಿ ಇಡುವಾಗ ಎಷ್ಟು ಜನ ಎತ್ತಿಟ್ರು ಬಿಲ್ಲು ಅಂದ್ರೆ 5,000 ಜನರು ಆ ಬಿಲ್ಲನ್ನ ಎತ್ತಿಟ್ರು. ಅದು ಎಳ್ಕೊಂಡು ತಗೊಂಡು ಬಂದು ಸ್ವಯಂವರ ಮಂಟಪದಲ್ಲಿ ಇಟ್ಟಿತ್ತು. ಅದು ಬಹಳ ಭಾರವಾದದ್ದು. ಕೆಲವರು ಅದನ್ನು ನೋಡೇ ಸುಸ್ತಾಗ್ಬಿಟ್ರು. ಹೋಗಿದ್ದು ಬಿಲ್ಲೆತ್ತಲಿಕ್ಕೆ ಸುಸ್ತಾಗ್ಬಿಟ್ಟು, ಬಿಲ್ ನೋಡೇ ಸುಸ್ತಾಗುತ್ತೆ. ನಮ್ ಗುರು ಹೇಳ್ತಿದ್ರು, ಗುರಣ್ಣ ಬಿಲ್ ನೋಡಿ ಎಲ್ಲರಿಗೂ ಸುಸ್ತಾಗುತ್ತೆ, ರಾಜರಿಗಲ್ಲ. ಯಾಕೆ ಗುರುಗಳೇ, ಯಾಕೆ ಸುಸ್ತಾಗಬೇಕು? ಬಿಲ್ ನೋಡಿದ್ರೆ ಸುಸ್ತಾಗುತ್ತೆ.
ಯಾವ ಬಿಲ್ಲು? ಡಾಕ್ಟರ್ ಬಿಲ್ಲು, ಲೈಟ್ ಬಿಲ್ಲು, ವಾಟರ್ ಬಿಲ್ಲು. ಹೌದಿಲ್ಲ? ಬಿಲ್ ಏನು ಸಾಮಾನ್ಯ ಬಿಲ್ಲ ಇವು? ಅವನಿಗೆ ಒಂದೇ ಬಿಲ್ ಇತ್ತು, ರಾಮನಿಗೆ. ನಮಗೆ 10 ಬಿಲ್ಲುಗಳು. ಅದು ನೋಡಿದರೆ ಸುಸ್ತಾಗುತ್ತಿಲ್ಲ. ಡಾಕ್ಟರ್ ಬಿಲ್ ಕೇಳಿದ್ರೆ ತಳಲ್ಲ. ಹಂಗ ಅಲ್ಲಿ ಸೇರಿದವರು ಕೆಲವರಂದ್ರು, ಬಾಬಾ ನಾವೇನೋ ಸಾಮಾನ್ಯವಾದ ಬಿಲ್ ಇರೋದು ಅಂತ, ಇಂಥ ದೊಡ್ಡ ಬಿಲ್ಲ ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ ಎತ್ತೋದು. ಕೆಲವರು ನಿರ್ಣಯ ಮಾಡಿ, ಅನೇಕ ರಾಜ ಮಹಾರಾಜರು ಬಂದವರೆಲ್ಲ ತರುಣರು ಎಲ್ಲರೂ ಸುಮ್ಮನೆ ನೋಡಿ ಕೂತು ಬಿಟ್ಟಿದ್ದಾರೆ, ಗಾಬರಿಯಾಗಿ. ಪ್ರಯತ್ನ ಮಾಡಿದರು, ಯಾರಿಗಾಗಲಿಲ್ಲ. ಅದನ್ನೇ ಪುರಂದಾಸ ಹೇಳ್ತಾರೆ, ವಸುಧೀಶ ರೆದ್ದರು ಅಸುವಳಿದು ಕುಳಿತರು. ವಸುಧೀಶ ರೆದ್ದರು ಅಸುವಳಿದು ಕುಳಿತರು. ದಶಕಂಠ ಧನುವೆತ್ತಿ ಬಸವಳಿದು ಬಿದ್ದ. ವಸುಧೀಶರೆದ್ದರು. ಅನೇಕ ವಸುಧಿ ಅಂದ್ರೆ ಭೂಮಿ, ಭೂಮಿಯನ್ನ ಪಾಲನೆ ಮಾಡ್ತಕ್ಕಂಥ ಅನೇಕ ರಾಜರು ಎದ್ದು ಅದನ್ನ ಎತ್ತಬೇಕು ಅಂತ ಹತ್ರ ಹೋದರು, ಆಗಲಿಲ್ಲ. ಕೆಲವು ಸುಮ್ಮನೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು, ಕೆಲವು ಟ್ರೈ ಮಾಡಿ ಸೋತು ಬಂದು, ಆಗಲಿಲ್ಲ. ಅವಾಗ ಆ ಸಭೆಗೆ ರಾವಣ ಬಂದಿದ್ದ, ಅವ ಎತ್ತಲಿಕ್ಕೆ ಬಂದ ಬಿಲ್ಲನ್ನ. ಅಲ್ಲಿ ವಯೋಮಿತಿ ಅಂತ ಸಂಯಮರದಲ್ಲಿ ಏನಿರಲ್ಲ, ಕಂಡೀಷನ್ ಅಷ್ಟೇ. ಅವನು ಬಂದ ರಭಸವನ್ನ ನೋಡಿ ಜನಕ ಮಹಾರಾಜನಿಗೆ ಭಯ ಆಯ್ತು, ಅಲ್ಲಿದ್ದವರಿಗೆಲ್ಲೂ ಭಯ. ಯಾಕೆ ಈ ಬಿಲ್ಲನ್ನ ಎತ್ತಿದ ರಾವಣ ಅಂದ್ರೆ ಮುದ್ದಾದ ಸೀತೆಯವನಿಗೆ ಮಾಲೆ ಹಾಕ್ಬೇಕಲ್ಲಪ್ಪ ಅಂತ ಸಜ್ಜನರಿಗೆ ಯೋಚನೆ. ಅವಾಗ ದಶಕಂಠ ಧನುವೆತ್ತಿ ಎಚ್ಚಿದ ಧನಸ್ಸನ್ನ ಎಳಿಬೇಕು ಅಂತ ಹೋದ. ಅದು ನೀವು ಮಾರಿ ಚರಿ ಹೊಡೆಯದ್ದು ಕೆಳಗೆ ಮೈ ಮೇಲೆ ಹಾಕೊಂಡು ಬಿದ್ದ ಬಿಲ್. ಅದಕ್ಕೆ ಜ್ಞಾನಿಗಳಂತ ದಶಕಂಠ ಧನುವೆತ್ತಿ ಬಸವಳಿದು ಬಿದ್ದ. ಅವಾಗೇನಾಯ್ತು? ಪಸರಿಸೀತು ಹಾಸ್ಯ ಧ್ವನಿ ನೆರೆದ ಸಭೆಯೊಳಗೆಲ್ಲ. ಪಸರಿಸೀತು ಹಾಸ್ಯ ಧ್ವನಿ ನೆರೆದ ಸಭೆಯೊಳಗೆಲ್ಲ. ಆ ತುಂಬಿದ ಸಭೆಯಲ್ಲಿ ರಾವಣ ಮೈ ಮೇಲೆ ಬಿಲ್ ಹಾಕೊಂಡು ಬಿದ್ದಲ್ಲ, ಹಳ್ಳಕ್ಕೆಲ್ಲ ನಗ್ಲಿಕ್ಕೆ ಪ್ರಾರಂಭ. ಯಾರು ಎತ್ತವರಿ? ಜನಕ ಮಹಾರಾಜ ಕೇಳ್ತಾನೆ, ಯಾರು ವೀರವಂತರಿಲ್ವೇ, ಶೌರ್ಯವಂತರಿಲ್ವೇ? ಬಿಲ್ಲನ್ನು ಎತ್ತವರೇ ಇಲ್ವಾ? ಅವಮಾನ ಆಯ್ತು ರಾವಣನಿಗೆ. ಹೊಟ್ಬಿಟ್ಟ ಸಭೆ ಬಿಟ್ಟು ಹೋಗುವಾಗ ಸಂಕಲ್ಪ ಮಾಡಿದ್ನಂತ, ಸೀತೆ ನಿನ್ನನ್ನ ಗೆದ್ದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲಂದ್ರು ಕದ್ದುಕೊಂಡಾದ್ರೂ ಒಯ್ತೇನೆ ಅಂತ ಅವನ ಸಂಕಲ್ಪ. ಹೋಗ್ಬಿಟ್ಟ. ಅವಾಗ ಕೂಗ್ತಾನೆ ದಶರಥ, ಜನಕ ಮಹಾರಾಜ, ಯಾರೂ ಇಲ್ವಾ ಅಂದಾಗ ವಿಶ್ವಾಮಿತ್ರನ ಸುನಕ್ಕು ರಾಮನನ್ನು ಎಬ್ಬಿಸಿದ. ತಕ್ಷಣ ವಿಶ್ವಾಮಿತ್ರನ ಏನ್ ಮಾಡಿದ್ರು? ರಾಮಚಂದ್ರನ ಮುಖ ನೋಡಿ ಮುಗುಳ್ನಗೆ ನಕ್ಕರಂತೆ. ಆ ನಗುವೇ ರಾಮದೇವರಿಗೆ ಒಂದು ಪ್ರಾರ್ಥನೆ ಆಯ್ತು. ಹೇಳು ಸ್ವಾಮಿ, ದೇವರ ಸಂಕಲ್ಪ ಇದೆ, ಪ್ರಾರ್ಥನೆ ಇಲ್ಲ ದೇವರು ಯಾವ ಕೆಲಸವನ್ನು ಮಾಡುವುದಿಲ್ಲ. ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ನಮಗೆ ಅನುಗ್ರಹವನ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಮೊದಲೇನ್ ಹೇಳ್ತಾರೆ ಪುರೋಹಿತರು? ಪ್ರಾರ್ಥನೆ ಮಾಡಿಕೊಳ್ಳ್ರಿ ದೇವರಿಗೆ ಅಂತಾರಿಲ್ಲ. ಎಲ್ಲಾದ್ರೂ ಅರ್ಚನೆ ಮಾಡಿಸಿದರೆ ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಅಂತಾರಿಲ್ಲ. ಇದು ನುಡಿಗಳಿಗೆ ಬಂದ್ಬಿಟ್ಟದ. ಇದು ಯಾಕೆ ಅಂದ್ರೆ ದೇವರ ಸಂಕಲ್ಪ. ಪ್ರಾರ್ಥನೆ ನೀವು ಮಾಡಲಿಲ್ಲ ಅಂದ್ರೆ ಯಾವ ಕೆಲಸವನ್ನು ಅನುಗ್ರಹವನ್ನು ನಾವು ಮಾಡುವುದಿಲ್ಲ. ನೀನು ಮೊದಲು ಪ್ರಾರ್ಥನೆ ಮಾಡಬೇಕು. ಅದು ರಾಮಚಂದ್ರ ದೇವರು ಸಾಕ್ಷಾತ್ ಭಗವಂತ. ಪ್ರಾರ್ಥನೆ ಇಲ್ಲದೆ ಇದ್ದ ಅಂದ್ರೆ ವಿಶ್ವಾಮಿತ್ರನ ಸುಖನಕ್ಕೂ ರಾಮನ ಎಬ್ಬಿಸಿದ. ವಿಶ್ವಾಮಿತ್ರನು ನೋಡಿ ಮುಗುಳ್ ನಕ್ಕಿಲ್ಲ, ರಾಮನ ಕಡೆ ನೋಡಿ ಅದೇ ಪ್ರಾರ್ಥನೆ ಆಯ್ತು. ರಾಮದೇವರು ಎದ್ದು ನೇರವಾಗಿ ಆ ಬಿಲ್ಲಿದ್ದ ಸ್ಥಳಕ್ಕೆ ಬರಲಿಲ್ಲ. ಶ್ಯಾಮ ಸುಂದರನೆದ್ದು ಆ ಮಹಾಮುನಿಗರಗಿ
ಆ ಮಹಾಧನುವಿದ್ದ ಸ್ಥಳಕ್ಕೆ ಬಂದು ಅಂತ ದೇವರು ರಾಮಚಂದ್ರ ಪ್ರಭು ಎದ್ದ ತಕ್ಷಣವೇ ವಿಲ್ಲಿದ್ದ ಸ್ಥಳಕ್ಕೆ ಬರಲಿಲ್ಲ. ವಿಶ್ವಾಮಿತ್ರರು ಹೋಗಿ ನಮಸ್ಕಾರ ಮಾಡ್ತಾರೆ. ಮಾಡಿ ಧನುವಿದ್ದ ಸ್ಥಳಕ್ಕೆ ಬಂದ. ಏನ್ ತೋರಿಸ್ತಾನೆ ಭಗವಂತ ಅಂದ್ರೆ, ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಾಗ ಹರಿವಾಯು ಗುರುಗಳಿಗೆ ನಮಸ್ಕಾರ ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ, ಹಿರಿಯರಿಗೆ ಹರಿವಾಯು ಗುರುಗಳಿಗೆ ನಮಸ್ಕಾರ ಮಾಡಿ ನೀವು ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ನಿಮಗೆ ಜಯವನ್ನ ತಂದುಕೊಳ್ಳುತ್ತೆ ಅನ್ನುವುದನ್ನು ತೋರಿಸಿದ. ಒಂದು ವೇಳೆ ರಾಮದೇವರು ವಿಶ್ವಾಮಿತ್ರನ ನಮಸ್ಕಾರ ಮಾಡಿದ್ದಿಲ್ಲ ಅಂದ್ರೂ ಏನಾಗ್ತಿಲ್ಲ, ಪ್ರಭು ಸರ್ವೋತ್ತಮ ಆ ಜಾವನ ಧನಸ್ಸನ್ನು ಮುರಿತಿದ್ದ. ಆದ್ರೆ ಕ್ರಮವನ್ನ ತೋರಿಸ್ತಾನೆ, ನೀವು ಅಲ್ಲೇನ್ ಮಾಡ್ರಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ. ಅದಕ್ಕೆ ಆ ಮಹಾಮುನಿಗೆರಗಿ ಧನುವಿದ್ದ ಸ್ಥಳಕ್ಕೆ ಬಂದು, ಆ ಧನುವಿದ್ದ ಸ್ಥಳಕ್ಕೆ ಬಂದ. ಕೋಮಲ ಕರಗಳಿಂದ ಧನುವೆತ್ತಿ ಪಿಡಿದ, ಕೋಮಲ ಕರಗಳಿಂದ ಧನುವೆತ್ತಿ ಪಿಡಿದ, ಸಾಮರ್ಥ್ಯದಿಂದೆಳೆದ ಧನುವೆರಡು ತುಂಡಾಯ್ತು, ಧನು ಮುರಿದ ಶ್ರೀರಾಮ. ಆ ಕೋಮಲ ಕರಗಳಿಂದ ಧನುವನ್ನ ಲೀಲಾಜಾಲವಾಗಿ ಎತ್ತಿ ಜಾವನ್ನು ಎಳೆದರೆ, ಕಟ್ಟಿದರೆ ಇಲ್ಲೋ ಮರೀತು, ಶಿವಧನಸ್ಸು ಮರೀತು. ಕೆಲವರಿಗೆ ಅದು ಯಾರು ಮುರಿದ್ರಂತೆ ಗೊತ್ತಿರಲ್ಲ. ಇವತ್ ನಾಳೆ ಒಂದು ಹಳ್ಳಿ ಊರು ಸಾಲಿ ಇತ್ತಂತ. ಸಾಲಿ ಇದ್ದಾಗ ಅಲ್ಲೊಬ್ಬ ಇನ್ಸ್ಪೆಕ್ಷನ್ಗೆ ಹೋದ್ರೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಿದ್ರು ಹಿಂದೆ. ಈಗ ಅವು ಡೆಸಿಗ್ನೇಷನ್ ಏನಾಗ್ಯಾವ ನಮ್ಗೆ ಗೊತ್ತಿಲ್ಲ. ಅವ್ರು ಹೋದ್ರು ಒಂದು ಹಳ್ಳಿ ಊರು ಸಾಲಿ, ಪಾಪ ಸಾಲಿಗೆ ಹೋದ್ರು. ಹೋದ್ ಕೂಡಲೇ ಎಲ್ಲಾ ಮೇಷ್ಟ್ರು ಎಲ್ಲ ಗಾಬರಿ ಆಗ್ಬಿಟ್ರು, ಇದ್ದಕ್ಕಿದ್ದಾಗ ಬಂದ್ಬಿಟ್ರಲ್ಲ. ಸರಿ, ಒಂದು ಕ್ಲಾಸಿಗೆ ಬಂದು ಕ್ಲಾಸ್ನಲ್ಲಿ ಬಂದು ಕೇಳಿ ಪ್ರಶ್ನೆ. ಮೇಷ್ಟ್ರು ಸುಮ್ಮನೆ ನಿಂತ್ಕೊಂಡಿದ್ರು, ಅವ್ರ ಚೇರ್ ಮೇಲೆ ಕೂತಿದ್ರು. ಇನ್ಸ್ಪೆಕ್ಟರ್ ಬಂದವು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್. ಹೇ, ಶಿವಧನಸ್ ಯಾರ ಮೊದಲು ಹೇಳ ಅಂತ ಕೇಳಿದ್ರು ಹುಡುಗನಿಗೆ. ಅವನ್ನ ನಾ ಮುರಿದಿಲ್ಲ ಸಾರ್ ಅಂತ. ಏನೇ ಹೇಳ ಸಾರ್, ನಾನು ನೋಡೇ ಇಲ್ಲ ಸಾರ್ ಅಲ್ಲ. ಇನ್ನೊಬ್ಬ ಅಂದ, ಅದು ಮುರಿಯುವಾಗ ರಾತ್ರಿ ಆಗಿರ್ಬೇಕ್ರಿ, ನಾವೆಲ್ಲ ಮಲ್ಕೊಂಡಿದ್ದೀವಿ ಅಂತ. ಹಿಂಗ ಒಬ್ಬರೂ ಹೇಳಿಲ್ಲ ಶಿವಧನಸ್ ಯಾರ ಮುರಿದ್ರು. ಅವಾಗ ಮೇಷ್ಟ್ರಿಗೆ ಕೇಳಿದ್ರು, ಏನ್ರಿ ಏನು ಹೇಳಿರಿ ನೀವು ವಿದ್ಯಾಭ್ಯಾಸವರಿಗೆ, ಶಿವಧನಸ್ಸು ಯಾರು ಮುರಿದು ಅಂತ ಕೇಳಿಕ್ ಬಟ್ ನೀವ್ ಹೇಳ್ರಿ. ಸರ್ ನನಗೂ ಗೊತ್ತಿಲ್ಲ ಸಾರ್ ಅಂದ್ಬಿಟ್ರು ಮೇಷ್ಟ್ರು. ನಾನು ಮುರಿದಿಲ್ಲ ಸರ್, ನನಗೂ ಗೊತ್ತಿಲ್ಲ. ಕರೆ ಹೆಡ್ ಮಾಸ್ಟರ್ನ ಕರ್ಸಿ. ಏನ್ ಸರ್ ಅಂತ ಬಂದ್ರು. ಏನ್ರಿ ಬುದ್ಧಿ ಇದೇನ್ರಿ ನಿಮ್ಗೆ? ಏನಾಯ್ತು ಸರ್? ಎಂತವನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರಿ? ಮಕ್ಕಳ ಗತಿ ಏನು? ಏನಾಯ್ತು ಸರ್? ಏನಿಲ್ಲ, ಶಿವಧನಸ್ಸು ಯಾರು ಮುರಿದು ಅಂತ ಹುಡುಗರು ಹೇಳ್ತಾ ಇದ್ರು. ನಿಮ್ ಮೇಷ್ಟ್ರು ಹೇಳ್ತಾ ಇಲ್ಲ, ಏನ್ ಮಾಡ್ಬೇಕು, ಯಾರು ಮುರಿದು ನೀವ್ ಹೇಳ್ರಿ. ಸರ್ ನಾವು ಮುರಿದಿಲ್ರಿ, ನಮ್ಮೆಲ್ಲ ಒಳ್ಳೆ ಸ್ಟಾಫ್ ಅದ, ಅಂತ ಕೆಲ್ಸಕ್ಕೆ ಯಾರು ಕೈ ಹಾಕಲ್ಲ, ಒಳ್ಳೆ ಸ್ಟಾಫ್ ನಮ್ಮದು. ಸಿಟ್ಟು ಬಂದ್ಬಿಡ್ತವ್ರಿ. ಮ್ಯಾನೇಜ್ಮೆಂಟ್ ಕರೀರಿ, ಪ್ರೆಸಿಡೆಂಟಿಗೆ ಕರೀರಿ ಅಂತ. ಅವನಿಗೆ ಅಷ್ಟೊಂದು ನ್ಯೂಸ್ ಹೋಗ್ಬಿಟ್ಟಿತ್ತು ಪ್ರೆಸಿಡೆಂಟಿಗೆ. ಗಲಾಟೆ ನಡೀತಾ ಇದೆ, ಶಿವಧನಸ್ಸು ಯಾರು ಮುರಿದ್ರು ಕೇಳಿಕತ್ತ, ಮುರಿದಿಲ್ಲ ಅಂತ ನಂಬ್ತಾ ಇಲ್ಲ. ಬಂದವ ಮೇನ್ ವ್ಯಕ್ತಿ ಬಂದು, ಏನ್ ಸಾರ್ ನಮಸ್ಕಾರ ಸರ್, ಏನೋ ಎಂತೆಂಥವ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬುದ್ಧಿ ಇದೆ ನಿಮಗೆ? ಶಿವಧನಸ್ಸು ಯಾರು ಮುರಿದ್ರು ಒಬ್ರು ಹೇಳ್ತಾ ಇಲ್ಲ. ಹುಡುಗರಂತೂ ಬಿಡು, ಮೇಸ್ಟ್ ಹೇಳ್ತಾ ಇಲ್ಲ, ಹೆಡ್ ಮೇಸ್ಟ್ ಹೇಳ್ತಾ ಇಲ್ಲ, ಹುಡುಕಿಯವ್ರು ಹೇಳ್ತಾ ಇಲ್ಲ. ನೀನೇ ಹೇಳೋರು ಅಣ್ಣ. ಅವ 10,000 ರೂಪಾಯಿ ತಗೊಂಬಂದಿದ್ದ ಬರೋ ಮುಂದೆ. ಅವ ಕವರ್ ಕೊಟ್ಟ ಅವರಿಗೆ, ಇನ್ಸ್ಪೆಕ್ಟರ್. ಸರ್ ನಾವ್ ಯಾರೂ ಮುರಿದಿಲ್ಲ, ನಾನು ಮುರಿದಿಲ್ಲ, ಎಲ್ಲಿ ಮುರಿದು ರಿಪೇರಿ ಮಾಡಿಸ್ಕೊಂಡ್ಬಿಡ್ರಿ ಅಂತ ಕೊಟ್ಟುಬಿಟ್ಟ 1000 ರೂಪಾಯಿ. ಆದರೆ ಇಂಥ ಅಜ್ಞಾನಿಗಳು ಇರ್ತಾರೆ ಅಂತ ನಮ್ ಗುರುಗಳಿಗೆ ಕಥೆ ಹೇಳ್ತಿದ್ರು. ಸಮಾಜದಲ್ಲಿ ಇಂಥ ಅಜ್ಞಾನಿಗಳು ಇರ್ತಾರೆ. ಅದಕ್ಕೆ ಶಿವಧನಸ್ಸನ್ನ ಮುರಿದ ರಾಮಚಂದ್ರನ್. ಅದಕ್ಕೆ ಸಾಮರ್ಥ್ಯದಿಂದ ಎಳೆದ ಧನುವೆರಡು ತುಂಡಾಯ್ತು. ಮತ್ತೆ ಒಂದು ಮಾತು ಹೇಳ್ತಾರೆ, ಏನು ದಾಸರ ಹೇಳಿ, ಜಯ ಭೇರಿ ಹೊಡೆಯಿತು, ಜಯವಾಯ್ತು ರಾಮಗೆಂದು, ಜಯ ಜಯ ಜಯವೆಂದು ಸುರರು ಪುಷ್ಪ ಮಳೆ ಕರೆ. ಜಯ ಭೇರಿ ಹೊಡೆಯಿತು. ಯಾವಾಗ ಶಿವಧನಸ್ಸು ಮುರಿತ, ದೇವಲೋಕದ ವಾದ್ಯಗಳೆಲ್ಲ ನುಡಿಸಲ್ಪಟ್ಟು ಬಂತು.
ಜಯವಾಯ್ತು ರಾಮದೇವರಿಗೆ. ಅದಕ್ಕೆ ಜಯ ಜಯ ಜಯವೆಂದು ಸುರರು ಪುಷ್ಪ ಮಳೆಗರೇ. ಮುಂದೇನಾಯ್ತು ಅಂದ್ರೆ ಜ್ಞಾನಿಗಳಂತಾರೆ, ಜಯ ಮಹಾನೆ ಹಾಕಿದಳು ಜಾನಕಿಯು ಓಡಿ ಬಂದು. ಜಯ ಮಹಾನೆ ಹಾಕಿದಳು ಜಾನಕಿಯು ಓಡಿ ಬಂದು. ಜಯ ಪಡೆದು ನಿಂದಿಹ ಪುರಂದರ ವಿಠಲ. ಜಯ ಪಡೆದು ಜಾನಕಿ ದೇವಿ ಮಾಲೆ ತಂದು ಹಾಕಿದ್ಳು, ಜಯಮಾಲೆ ಹಾಕಿದಳು. ಜಾನಕಿ ಓಡಿ ಬಂದು ಜಯ ಪಡೆದು ನಿಂದಿಹ ಪುರಂದರ ವಿಠಲ. ಈ ರೀತಿಯಾಗಿ ಸೀತಾ ಕಲ್ಯಾಣವನ್ನು ಕೂಡ ಸುಂದರವಾದ 3 ನುಡಿಗಳಲ್ಲಿ ಅದನ್ನೆಲ್ಲವನ್ನು ಹೇಳಿದ್ದಾರೆ ದಾಸರಾಯ. ಯಾಕೆ? ಆ ಫಂಕ್ಷನ್ ಹೋದವರು ಅವರ್ಯಾರು? ನಾರದ ಫಂಕ್ಷನ್ಗೆ ಹೋಗಿದ್ರು. ಏನೇನಾಯ್ತು ಎಲ್ಲವನ್ನ ದೇವರ ನಾಮದಲ್ಲೇ ಬರೆದಿತ್ತು. ಇನ್ನೊಂದು ಸುಂದರವಾದ ಇತಿಹಾಸವನ್ನ ದೇವರ ನಾಮದಲ್ಲಿ ಹೇಳ್ತಾರೆ. ಇದು ಪ್ರಸಿದ್ಧವಾದ ಇತಿಹಾಸ. ಏನು? ರಾಮಾಯಣದಲ್ಲಿ ಸುಂದರಕಾಂಡ ಅನ್ನೋದು ಬಹಳ ಸುಂದರವಾದ ಭಾಗ. ರಾಮಾಯಣವೇ ಸುಂದರ, ಅದರಲ್ಲಿ ಸುಂದರಕಾಂಡ ಬಹಳ ಮುಖ್ಯವಾದ ವಾಯುದೇವರ ವಿಶೇಷವಾದ ಬಲ ಕಾರ್ಯವನ್ನ ಅಲ್ಲಿ ನೋಡ್ತೇವೆ ರಾಮಾಯಣದಲ್ಲಿ, ಅಲ್ವಾ? ಅದಕ್ಕೆ ವಾಯುದೇವರಿಗೆ ಹೆಸರು ಸುಂದರ ಅಂತ. ವಾಯುದೇವರ ಹೆಸರೇನು? ಸುಂದರ. ಅವರಿಗೆ ಹೆಸರಿದೆ. ಅದಕ್ಕೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ರಾಮನಾಮ ಧ್ವನಿಗೆ ಅಂತ ಪುರಂದಾಸ. ಅವರಿಗೆ ಹೆಸರೇ ಸುಂದರ. ಅವರು ಲಂಕೆಗೆ ಹೋದರು. ಹೋಗಿ 3 ಬಾರಿ ಹುಡುಕಾಡಿ ಲಂಕೆಯ ಪಟ್ಟಣವನ್ನು. ಯಾರಿಗಾಗಿ? ಸೀತೆಗಾಗಿ ಹುಡುಕಾಡಿ. ಸರ್ವಜ್ಞರು, ಆದರೂ ಪರಮಾತ್ಮನ ಆಜ್ಞೆಯಂತೆ ಏನು ಗೊತ್ತಿಲ್ಲದವರಂತೆ ಹುಡುಕಾಡಿ. ಆ ಸಮಯದಲ್ಲಿ ವಿಚಾರ ಮಾಡ್ತಾರೆ, 3 ಬಾರಿ ಹುಡುಕಾಡಿದ್ನಲ್ಲ, ಸೀತೆ ಸಿಕ್ಕಿಲ್ಲಪ್ಪ, ಇನ್ನೊಂದು ಕೆಲಸ ಮಾಡಿಬಿಡು. ಏನು? ನನ್ನ ಬಾಲದಿಂದ ಲಂಕಾ ಪಟ್ಟಣವನ್ನ ಒಯ್ದು ರಾಮದೇವರ ಎದುರುಗಡೆ ಇಟ್ಬಿಡು. ರಾಮ, ನಿನ್ನ ಹೆಂಡತಿ ನೀನೇ ಹುಡುಕೋ, ನಮಗ್ ಗೊತ್ತಿಲ್ಲ, ಈ ಪ್ಲೇಸ್ನಾಗ ಇದ್ದಾಳೆ ಅಷ್ಟೇ, ಇಟ್ಕೊತಾಗಿ ಅಂತ ಹೇಳಬೇಕು ಅಂತ ವಿಚಾರ ಮಾಡಿ ಬಾಲ ಬೆಳೆಸಬೇಕು ಅನ್ನೋದ್ರಲ್ಲಿ ಆಕಾಶವಾಣಿ ಆಯ್ತು, ಸ್ವಲ್ಪ ತಡಿ ಅಂತ. ಆವಾಗ ಒಂದು ದಿಕ್ಕಿಂದ ಸುಂದರವಾದ ಮಾರುತ ಬೀಸ್ತಾ ಇದೆ. ಓಹೋ, ಆ ಕಡೆ ಹೋಗಿ ನೋಡಿಲ್ಲ ಅಂತ ಆ ಕಡೆ ಭಾಗಕ್ಕೆ ಹೋಗಿ ನೋಡಿದ್. ಅಲ್ಲಿ ಸೀತಾಕೃತಿಯ ದರ್ಶನ ಆಯ್ತು. ಆಚಾರ್ಯ ತಾವು ಸೀತೆ ಇಲ್ಲ, ಸೀತಾಕೃತಿಂ ದದರ್ಶ. ಶುಂಶುಪ ವೃಕ್ಷ ಮೂಲಸ್ಥಲೆ ಸೀತಾಕೃತಿಂ ದದರ್ಶ ಅಂತ ಸುಂದರಕಾಂಡದಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರಲ್ವಾ. ಸೀತಾಕೃತಿಯನ್ನು ನೋಡಿದ್ರು. ಹೋಗಿ ಏನು ಮಾಡಿದರು? ಉಂಗುರವನ್ನ ಕೊಟ್ರು. ಸುಂದರವಾದ ಮಾತುಗಳನ್ನ ವಾಯುದೇವರು ಆಡಿದ್ದಾರೆ. ಅಲ್ಲಿ ಎಲ್ಲರೂ ರಾಕ್ಷಸರೇ, ಹೌದಾ? ಸೀತಾಕೃತಿಯಲ್ಲಿ ಇರ್ತಕ್ಕಂತಹ ವೀರವತಿ ಹೇಳ್ತಾ ಇದ್ದಾರೆ, ಹೆಂಗ್ ಮಾತು ಪ್ರಾರಂಭ ಮಾಡ್ಬೇಕೀಗ ಅಂದ್ರೆ, ರಾಮ ಅಂತ ಅನ್ನೋಳವೆ ಏನಾಯ್ತು ಅಂತ ತಿಳ್ಕೊಂಡ್ಬಿಟ್ರೆ ರಾಮನಿಗೆ ಏನಾದ್ರೂ ಆಯ್ತೇನೋ. ರಾವಣ ಬಂದು ರಾತ್ರಿ ಬಂದು ಅವಳಿಗೆ ಕಾಡಿಸಿ ಹೋಗಿದ್ದ. ಇನ್ನೊಂದು ತಿಂಗಳಷ್ಟೇ ನೀನು ನನ್ನವಳಾಗ್ಬೇಕು, ಇಲ್ಲಾಂದ್ರೆ ಬೇರೆ ಕಥೆ ಆಗುತ್ತೆ. ಇದನ್ನೆಲ್ಲ ನೋಡಿದ್ರಲ್ಲ, ಅದಕ್ಕೆ ರಾಮ ಕ್ಷೇಮ ಅಂತಂತು ಹೇಳುವಾಗ ಮೊದಲ ರಾಮ ಕ್ಷೇಮ ಅಲ್ಲಿಲ್ಲ, ಕ್ಷೇಮ ಅಂತ ಕೂಗಿದ್ರ. ಸೀತಾದೇವಿಂದು ಇಲ್ಲಿ ಕ್ಷೇಮ ಅಂತ ಯಾರಂತ? ಈ ಶಬ್ದವೇ ನನ್ ಕಿವಿಗೆ ಬಿದ್ದಿಲ್ಲ. ಯಾರು ಕ್ಷೇಮ ಅಂತ ಹಿಂಗ್ ನೋಡಿದ್ರೆ ರಾಮ. ಇದನ್ನೇ ನಮ್ಮ ಖಾದ್ರಿ ನರಸಿಂಹರು ಸುಂದರಕಾಂಡವನ್ನ ಪದ್ಯ ರೂಪದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಕ್ಷೇಮದಿಂದೇಹ ರಘುರಾಮನು ಪೂರ್ಣ ಕಾಮನು,
ಕ್ಷೇಮದಿಂದಿಹ ರಘುರಾಮನು. ಕ್ಷೇಮ ರಾಮ ಅಂತ ಹೇಳಿ ಕೆಳಗಿಳಿದು ಬಂದು ಸೀತೆಗೆ ಉಂಗುರವನ್ನು ಕೊಟ್ಟು, ಬೇಗ ನಂಬಲಿಲ್ಲ ಸೀತೆ, ಇದು ರಾವಣನ ಮಾಯೆಯೋ. ಅವಾಗ ಕೇಳ್ತಾರೆ ಹನುಮಂತೇವರೇ, ಯಾಕಮ್ಮ ಸಂಶಯ ಜಾನಕಿ, ನಮ್ಮ ಕಾಕುಸ್ತ ರಾಮನ ನಾಯಕಿ. ನಿಂಗೆ ಯಾಕೆ ಸಂಶಯ ಅಮ್ಮ? ಅವಾಗ ರಾಮದೇವರು ಏಕಾಂತ ಕುರುಗಳನ್ನು ಹೇಳಿದ್ರಂತ ಸೀತಾದೇವರು. ಅದನ್ನೆಲ್ಲವನ್ನ ಹೇಳಿದಾಗ ಸೀತೆಗೆ ವಿಶ್ವಾಸ ಬಂತು. ಅವಾಗ ಉಂಗುರ ಕೊಟ್ಟಿದ್ದಾರೆ, ಚೂಡಾಮಣಿಯನ್ನ ಇಸ್ಕೊಂಡಿದ್ದಾರೆ. ಅವಾಗ ಹನುಮಂತೇವರು ಹೇಳಿದ್ರು ಸೀತೆ, ನಾನು ನಿನ್ನ ನೋಡೋವರೆಗೆ ಏನು ತಗೊಳ್ಳ ಅಂತ ಸಂಕಲ್ಪ ಮಾಡಿದ್ದೆ, ನಿನ್ ದರ್ಶನ ಆಯ್ತಲ್ಲಮ್ಮ, ಹಸಿವೆ ಆಗಿದೆ, ಏನಾದರೂ ವ್ಯವಸ್ಥೆ ಮಾಡು. ಸೀತಾದೇವಿ ಹೇಳಿದ್ಲಂತೆ, ಇಲ್ಲಿ ನಂದು ಅಂತೇನಿಲ್ಲ, ಎಲ್ಲವೂ ದುಷ್ಟಂದೆ. ಅಂದ್ರೆ ಒಂದು ಕೆಲಸ ಮಾಡು, ನೀನು ಮರ ಹತ್ತಬೇಡ, ಕೋತಿನಿ ಮರ ಹತ್ತಬೇಡ, ಹಣ್ಣು ಕೀಳಬೇಡ, ಗಾಳಿಯಿಂದ ನೆಲದ ಮೇಲೆ ಬಿದ್ದ ಹಣ್ಣನ್ನು ಮಾತ್ರ ತಿನ್ನು ಅಂತ ಹೇಳಿ. ಸರಿ ಅಂತೇಳಿ ಇವರೇ ಗಾಳಿ ಅಲ್ಲ ಅಪ್ಪಣೆ ಆಯ್ತು ಅಂತ ಜೋರಾಗಿ ಬೀಸಿದ್ರು. ಎಲ್ಲಾ ಗಿಡಗಳು ಬುಡಮೇಲಾಗಿ ಬಿದ್ರು. ಅಲ್ಲಿ ಬಂದಂತ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ ಹನುಮಂತ. ಈ ವಿಷಯ ರಾವಣನಿಗೆ ಗೊತ್ತಾಯ್ತು. ಹಿಡ್ಕೊಂಬ ಅಂತ ಅಕ್ಷಯ್ ಕುಮಾರನ ಕಳಿಸಿದ ರಾವಣ, ದೊಡ್ಡ ಮಗ. ಅವನು ಸತ್ತೋಗ್ಬಿಟ್ಟ. ಅವಾಗ ಇಂದ್ರಜಿತ್ತು ಬಂದು ಅವರನ್ನ ಹಿಡ್ಕೊಂಡೋದ. ಯಾಕೆಂದ್ರೆ ಅವನು ಬಿಟ್ಟಿದ್ದು ಬ್ರಹ್ಮಾಸ್ತ್ರ. ರಾವಣನ ಎದುರುಗಡೆ ನಿಲ್ಲಿಸಿದ್ರು ಅವರು. ರಾವಣ ಅಂದ, ಇವನಿಗೆ ಆಸನ ಕೊಡಬೇಡಿ, ಕೆಳಗೆ ನಿಲ್ಲಿ, ಅವನು ನನ್ನನ್ನು ಹೀಗ್ ನೋಡ್ಲಿ, ಎತ್ತರ ಮೇಲೆ ಕೂತಿದ್ದೇನೆ ನಾನು, ಅವನ್ ಕತ್ತು ನೋವು ಬರ್ಬೇಕು ಕಪಿ. ಯಾಕೆ ಅಶೋಕ ವನವನ್ನೇ ಧ್ವಂಸ ಮಾಡಿಬಿಟ್ಟಿದ್ದ. ನಂಗೆ ತುಂಬಾ ಇಷ್ಟವಾದ ವನ. ಹನುಮಂತೇವರಂದ್ರೆ, ನಾವ್ ಯಾವಾಗಲೂ ಮಡಿಲೇ ಇರೋ ಮಂದಿ. ಮಗನೇ, ನಿಮ್ಮ ಹತ್ರ ಎಲ್ಲ ಮೈಲಿಗೆ, ನಾವು ಮಡಿಲೇ ಕೂಡ್ತೀವಿ, ನಮ್ಮ ಆಸನ ಇದೆ ಅಂತ ಬಾಲ ಭರ್ರ ಅನ್ಸುತ್ತೆ. ಅವನಕ್ಕಿಂತ ಎತ್ತರ ಕೂತ್ಬಿಟ್ರು ಮಾನವ. ಅವಾಗ ರಾವಣ ಕೇಳ್ತಾನೆ, ಏನ್ ಕೇಳಿದ ಅಂತ ಹೇಳ್ತಾರೆ. ಇಬ್ಬರಿಗೆ ಸಂಭಾಷಣೆ. ಏಳೇಳು ಶರದಿಯು ಏಕವಾಗಿದ್ದೆ ಕಂಡ್ಯ, ಹಾಗೆ ಬಂದೆ ಹೇಳು ಕೋತಿ ಅಂತ ಕೇಳಿದ ರಾವಣ. ಯಾರಿಗೆ? ಹನುಮಂತೇವರಿಗೆ. ಹನುಮಂತೇವರಂತಾರೆ, ಏಳೇಳು ಶರದಿಯು 7 ಕಾಲುವೆ ಎನಗೆ ತುಳಿ ಲಂಘಿಸೆ ಬಂದೆ ಕೇಳೋ ಭೂತ. ಮಗನೇ, ನಂಗೆ ಕೋಚಿ ಅಂತೀಯ, ಯುವಾರೇ ಭೂತ ಅಂದ್ರು ಹನುಮಂತೇವರು. ಅವಾಗ ಕೇಳ್ತಾನೆ, 7 ಸಮುದ್ರದೊಳಗಿರುವ ಮಕರಿ ಮತ್ಸ್ಯಗಳು ಹೇಗೆ ಬಿಟ್ಟವೋ ಹೇಳೋ ಕೋತಿ. 7 ಸಮುದ್ರಗಳಲ್ಲಿ ಮತ್ಸ್ಯ ಮಕರಿಗಳವಲ್ಲ, ಅವ್ ಹೆಂಗ್ ಬಿಟ್ಟವಪ್ಪ ನಿನಗೆ ಅಂದ್ರೆ, ಹನುಮಂತೇವರಂತಾರೆ, 7 ಸಮುದ್ರದೊಳಗಿರುವ ಮಕರಿ ಮತ್ಸ್ಯದ ಕೂಡ ಮಾತಾಡಿ ಬಂದೇನೋ ಕೇಳೋ ಭೂತ. ಅವೆಲ್ಲ ನಮ್ಮ ಫ್ರೆಂಡ್ಸು, ಅವ್ರ ಜೊತೆ ಮಾತಾಡ್ತಾ ಬಂದೆ. ಅವರು ಫೈನ್ ಸಿ ಅಂತ ಹೇಳಿ ಬಂದೆ ಅಂತ ಹನುಮಂತೇವರು ಹೇಳ್ತಾರೆ. ಮುಂದೆ ರಾವಣಂದ, ಲಂಕಾದ್ವಾರದೊಳೊಬ್ಬ ಲಂಕಿಣಿ ಇರುವಳು, ಹಾಗೆ ಬಿಟ್ಟಳು ಹೇಳೋ ಕೋತಿ. ಲಂಕಾದ್ವಾರದಲ್ಲಿ ಲಂಕಿಣಿ ಇದ್ದಾಳಲ್ಲ, ನಿನ್ನ ಹೆಂಗ್ ಒಳಗ್ ಬಿಟ್ಟವಳು, ಲೇಡಿ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದೆ. ಅವಾಗ ಹೇಳ್ತಾರೆ, ಲಂಕಿಣಿಯನ್ನು ಕೊಂದು ಶಂಕೆ ಇಲ್ಲದೆ ನಾ ಪಿಂಕದಿಂದಲೇ ಬಂದೆ ಕೇಳೋ ಭೂತ. ಲಂಕಿಣಿಯನ್ನು ಸಂಹಾರ ಮಾಡಿ ಪಿಂಕದಿಂದ ಬಂದಿದ್ದೇನೆ. ಅದಕ್ಕೆ ಮತ್ತೆ ಕೇಳಿದ ರಾವಣ, ಕೊಂಬೆ ಕೊಂಬೆಗೆ ಕೋಟಿ ಮಂದಿ ರಾಕ್ಷಸರಿರೆ, ಹಾಗೆ ಬಿಟ್ಟರು ಹೇಳು ಕೋತಿ. ನಾನು ಕೊಂಬೆ ಕೊಂಬೆಗೂ ಸಾವಿರಾರು ರಾಕ್ಷಸರನ್ನ ನಿಲ್ಲಿಸಿದ್ದೇನೆ, ನಿನಗೆ ಹೆಂಗ್ ಒಳಗ್ ಬಿಟ್ರು ಅಶೋಕವನದಲ್ಲಿ ಅಂದ್ರೆ, ವಾಯುದೇವರು ಹೇಳ್ತಾರೆ, ಕೊಂಬೆ ಕೊಂಬೆಗೂ ಕೋಟಿ ಮಂದಿ ರಾಕ್ಷಸರನ್ನು ಕೊಂದಾಕಿ ಬಂದೇನೋ ಕೇಳೋ ಭೂತ. ಅವ್ರನ್ನೆಲ್ಲ ಸಂಹಾರ ಮಾಡಿ ಬಂದಿದ್ದೀವಿ. ಕೋಟಿ ಕೋಟಿ ರಾಕ್ಷಸರನ್ನ ಎಷ್ಟು ಮಂದಿನ ಸಂಹಾರ ಮಾಡಿದ್ರು ಹನುಮಂತ ದೇವರು. ಆ ಲಂಕಾ ಸುಟ್ಟ ಸಂದರ್ಭದಲ್ಲಿ ಅಂದ್ರೆ 80 ಕೋಟಿ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಅಶೀತಿ ಕೋಟಿ ಯೂತಪಂ ಅಂತಾರೆ ಸುಂದರಕಾಂಡದಲ್ಲಿ. ಅಶೀತಿ ಅಂದ್ರೆ 80 ಕೋಟಿ ರಾಕ್ಷಸರನ್ನ ಅವಾಗ ಸಂಹಾರ ಮಾಡಿ ಬಂದ ಮಹಾನುಭಾವರು ಹನುಮಂತ ದೇವರು. ಮುಂದೆ ಕೇಳ್ತಾನೆ, ಯಾವ ಊರಲ್ಲೋ ನೀನು, ಯಾವ ಭೂಮಿಯೋ ನಿಂದು, ಯಾಕೆ ಬಂದಿ ಹೇಳೋ ಕೋತಿ.
ನಿಂದು ಯಾವ ಊರು, ಯಾವ ಭೂಮಿ, ಯಾಕೆ ಬಂದಿ ಹೇಳು ಕೋತಿ. ಯಾವ ವನದೊಳಗೆ ಜಾನಕಿ ದೇವಿ ಇದ್ದಾಳು, ಅವಳ ನೋಡಲು ಬಂದೆ ಕೇಳೋ ಭೂತ ಅಂತ. ನೀ ಎಲ್ಲಿಂದ ಬಂದಿ, ಯಾಕೆ ಬಂದಿ ಅಂತ ಹೇಳಿದಳು. ಯಾವ ವನದಲ್ಲಿ ಸೀತೆಯನ್ನು ಇಟ್ಟಿದ್ದಲ್ಲ ಅವಳನ್ನು ನೋಡ್ಲಿಕ್ಕೆ ಬಂದಿದ್ದೆ. ಮತ್ತೆ ರಾವಣಂತ, ದಕ್ಷಿಣ ಪೂರಿ ಲಂಕಾ ದಾನವರಿಗಲ್ಲದೆ ರಕ್ಷಾಧಿಕಾರಿಗಳ ಅಳವಲ್ಲ ಕೇಳೋ ಕೋತಿ. ದಕ್ಷಿಣ ಪೂರಿಯಲ್ಲಿರ್ತಕ್ಕಂಥ ಈ ಲಂಕಾ ನಗರಿ ಕೇವಲ ದಾನವರಿಗೆ ಮಾತ್ರ, ರಕ್ಷಾದಿಗಳಿಗೆ ಅಳವಲ್ಲ. ರುದ್ರಾದಿ ದೇವತೆಗಳು ಕೂಡ ಇಲ್ಲಿ ಬರ್ಲಿಕ್ಕಾಗಲ್ಲ. ಹೆಂಗ್ ಬಂದಿ ನೀನು? ಪಕ್ಷಿ ಧ್ವಜ ರಾಮನ ಅಪ್ಪಣೆಯನ್ನಾಗಿಲ್ಲ, ಈ ಕ್ಷಣ ತಪ್ಪಿಸಿಕೊಂಡೆ ಕೇಳೋ ಭೂತ. ಗರುಡ ಧ್ವಜನಾಗಿರ್ತಕ್ಕಂಥ ಪರಮಾತ್ಮನ ಅಪ್ಪಣೆ ಇಲ್ಲ, ಅದಕ್ಕೆ ನೀ ತಪ್ಪಿಸ್ಕೊಂಡು. ಇಲ್ಲಾಂದ್ರೆ ನಿನ್ನ ಏನ್ ಮಾಡ್ತಿದ್ದೆ, ಸಂಹಾರ ಮಾಡಿಬಿಡ್ತಿದ್ದೆ ಅಂತ. ರಾವಣ ಅಂತಾನೆ, ಎಲ್ಲೋ ಕೋತಿ, ನೀವೊಬ್ಬನೇ ಬಂದಿದ್ದಿ, ದೂತನಾಗಿ ಬಂದಿದ್ದಿ, ನನಗೆ ಕೈ ಒಳಗೆ ಸಿಕ್ಕಿದ್ದಿ. ನಿನ್ನವರು ಅಂತ ಯಾರು ಇಲ್ಲ, ಇಲ್ಲಿರೋರೆಲ್ಲ ನನ್ನವರೇ, ನೀನೊಬ್ಬನೇ ಇರೋದು. ಅರ್ಥ ಆಯ್ತಾ? ಇನ್ಯಾಕೆ ಸಿಟ್ಟು ಮಾಡ್ಕೋತಿ ಅಂದ್ರೆ, ರಾವಣ ಕೇಳಿದ್ದದನೆ, ದೂತನಾಗಿಯೇ ಎನ್ನ ಕೈಯೋಳು ಸಿಕ್ಕಿಯೇ ಕೋಪವಿನ್ಯಾತಕ್ಕೋ ಹೇಳೋ ಕೋತಿ ಅಂದ. ಅವ್ರು ಹೇಳ್ತಾರೆ ಹನುಮಂತ ದೇವರು, ಏ ಹುಚ್ಚ, ರಾಮರ ಅಪ್ಪಣೆ ಇಲ್ಲ ನಾ ತಾಳಿಕೊಂಡಿಹೇನು, ಈ ಕ್ಷಣ ಕೇಳೋ ಭೂತ. ರಾಮದೇವರು ಅಪ್ಪಣೆ ಮಾಡಿಲ್ಲ ನನಗೆ, ಅದಕ್ಕೆ ನಾ ತಾಳ್ಕೊಂಡೆ. ಒಂದು ವೇಳೆ ರಾಮದೇವರೇನಾದ್ರೂ ಅಪ್ಪಣೆ ಕೊಟ್ಬಿಟ್ಟಿದ್ರೆ ಅಲ್ಲಿಂದ ಬರುವಾಗ, ರಾವಣ ಸಿಕ್ಕರು ಬಾರಿಸು ಅಂತ ಹೇಳ್ಬಿಟ್ಟಿದ್ರೆ ನೀನು ಬ್ಯಾಂಡ್ ಬಾರಿಸೇ ಹೋಗ್ತಿದ್ದೆ ಅಂದ್ರು. ರಾವಣನಿಗೆ ಗಾಬರಿ ಆಯ್ತಂತ ಇಷ್ಟೆಲ್ಲ ಮಾತು ಕೇಳಿ. ಅವ ಹೇಳ್ತಾನೆ, ಸೀಕ್ರೆಟ್ ತಿಳ್ಕೋಬೇಕು ಅಂತ. ಡಿಪ್ಲೊಮಸಿ ಅಂತ ಕರೀತಾರೆ ಇದನ್ನ ರಾಜಕೀಯದಲ್ಲಿ. ಅವರ ಹತ್ರ ಎಷ್ಟು ಮಂದಿ ವೀರರಿದ್ದಾರೆ, ಎಷ್ಟು ಮಂದಿ ಶೂರರಿದ್ದಾರೆ, ಅಷ್ಟು ಮಂದಿನ ಸಂಹಾರ ಮಾಡಿದ್ರೆ ಉಳಿಕೆಯವರನ್ನ ಈಸಿಯಾಗಿ ಸಂಹಾರ ಮಾಡಬಹುದು ಅಂತ. ಹಂಗ ರಾವಣ ಕೇಳ್ತಾನ, ನಿಮ್ಮಂಥ ದಾಸರು ನಿನ್ನ ರಸನ ಬಳಿ ಎಷ್ಟು ಮಂದಿದ್ದಾರೋ ಹೇಳೋ ಕೋತಿ. ನಿನ್ನಂತ ಸೇವಕರು ನಿನ್ ರಾಮನ ಹತ್ರ ಎಷ್ಟು ಮಂದಿ ಇದ್ದಾರೆ ಹೇಳು. ನಾವಂದ್ರೆ 2 3 ಅಂತಿದ್ರೆ ಏನಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಅವ್ರು ಸೋಲಿಸಿಬಿಟ್ರೆ ಬಾಕಿಯವರನ್ನು ಗೆಲ್ಲೋದು ಸುಲಭ, ರಾಮನನ್ನು ಗೆಲ್ಲೋದು ಸುಲಭ ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಹನುಮಂತೇವರು ಹೇಳ್ತಾರೆ, ನನ್ನಂತ ದಾಸರು ನಿನ್ನಂತ ಹೇಡಿಗಳು 300 400 ಕೋಟಿ ಕೇಳೋ ಭೂತ. ಕೋಟ್ಯಾನು ಕೋಟಿ ಮಂದಿದ್ದಾರೋ ನನ್ನಂತ ದಾಸರು ನಮ್ಮ ಸ್ವಾಮಿಗೆ, ನಿನ್ನಂತ ಹೇಡಿಗಳು. ಕೊನೆ ಕೇಳ್ತಾನೆ, ಎಲ್ಲಿಂದ ನೀ ಬಂದೆ ಏತಕ್ಕೆಲ್ಲರ ಕೊಂದೆ, ಯಾವ ರಸನ ಬಂಟ ಹೇಳೋ ಭೂತಿ ಅಂತ. ಎಲ್ಲಿಂದ ನೀ ಬಂದಿದ್ದಿ, ಇವ್ರನ್ನೆಲ್ಲ ಯಾಕೆ ಕೊಂದಿದ್ದಿ, ಯಾವ ಅರಸನ ಬಂಟ ಹೇಳು. ಅವರು ಹೇಳ್ತಾರೆ ಹನುಮಂತ ದೇವರು, ಚಲ್ವಾಯೋಧ್ಯಾಪುರದ ಅರಸು ಜಾನಕಿ ಪತಿ ರಾಮಚಂದ್ರನ ಬಂಟ ಕೇಳೋ ಭೂತ. ಅದನ್ನೇ ಆಚಾರ್ಯ ಹೇಳಿದ್ದು ನಿರ್ಣಯದಲ್ಲಿ. ಯಾರು ನೀನು ಅಂದ್ರೆ, ದಾಸೋಹಂ ಕೌಸಲೇಂದ್ರಸ್ಯ ಮಾತಾಡ್ತಾರೆ ಹನುಮಂತ. ಯಾರು ನೀನು ಅಂದ್ರೆ, ನಾ ರಾಮಚಂದ್ರ ದೇವರ ದಾಸ, ಕೌಶಲ ದೇಶದ ಅರಸನಾಗಿರ್ತಕ್ಕಂಥ ರಾಮನ ದಾಸ. ಶ್ರೀರಾಮಚಂದ್ರರು ನಿನ್ನರಸನಾದರೆ ಆತ ಮುನ್ಯಾರೋ ಹೇಳೋ ಕೋತಿ. ಹಿರಣ್ಯಕನನು ಸಿಳಿ ಪ್ರಹ್ಲಾದ ಗೊಲಿದ ಶ್ರೀ ಪುರಂದರ ವಿಠಲ ಕೇಳೋ ಭೂತ. ಅವ ಶ್ರೀರಾಮಚಂದ್ರ ನಿನ್ನ ಅರಸನಾದ್ರೆ ಅವ ಯಾರು ಅಂದ್ರೆ, ಹಿರಣ್ಯಾಕ್ಷನನ್ನ ಸೀಳಿ, ಹಿರಣ್ಯಕಶಿಪುನನ್ನ ಸೀಳಿ ಪ್ರಹ್ಲಾದನ ರಕ್ಷಣೆ ಮಾಡಿದಂತ ಸಾಕ್ಷಾತ್ ಭಗವಂತ ಅನ್ನುವ ಸಂವಾದವನ್ನು ವ್ಯಾಸರಾಯರು ತಿಳಿಸಿದ್ದಾರೆ. ಅದಕ್ಕೆ ಲೋಕ ನೀತಿಯನ್ನು ಉಪದೇಶ ಮಾಡಿದ್ದಾರೆ. ಕೋತಿ ಹಂಗೆ ಕುಣಿದಾಡಬೇಡ, ನೀತಿ ಮಾರ್ಗವು ಹಿಡಿಯಲು ಮೂಡ, ಆತುರ ಹೆಚ್ಚಿ ಕೂಗಾಡಬೇಡ, ಪಾತಕ್ಕೆ ಈ ಜನ್ಮ ಬಿಡದಿರೋ ಮೂಢ ಅಂತ ಪುರಂದಾಸ ಹೇಳಿದ್ದಾರೆ. ಕೆಲವರು ಅಂತಾರೆ ಪುರಂದಾಸ ಮತ್ತೊಂದು ದೇವ್ರನ್ನ ಮಾಡಿ, ಯಾವುದು, ನಾಯಿ ಮೇಲ್ ದೇವ್ರನ್ನ ಮಾಡಿ. ನಾಯಿ ಬಂದದಪ್ಪ ಅಣ್ಣ ಅಚ್ಚಲಾಗಿರೋ, ಈ ನಾಯಿ ಬಂದ ಸತ್ ನಾಯಿ ಬಂತು ದೂರ ಹೋಗ್ತೀವಿ, ಛೇ ಹಚ ನಡೆ ಅಂತ ಅದನ್ನ ನೋಡೇ ಮಾಡಿದ್ರು. ನಾಯಿ ಬಂದದಪ್ಪ ಅಣ್ಣ
ಅಚ್ಚಲಾಗಿರೋ ಕ್ಲಾರಿಫಿಕೇಶನ್ ಕೊಡ್ತಾರೆ. ನಾಯಿ ಅಂದರೆ ನಾಯಿ ಅಲ್ಲ ಅಂತ. ನಾಯಿ ಅಂದ್ರೆ ನಿಜವಾದ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ಇದು ಬಹಳ ಡೇಂಜರ್ ನಾಯಿ. ಈ ನಾಯಿ ಬಂತು ಸರಿಯ ಕಡೆ ಅಂತ. ಈ ನಾಯಿ ಲಕ್ಷಣ ಏನು ಅಂದ್ರೆ, ಕೊಟ್ಟ ಸಾಲ ಕೊಡದ ನಾಯಿ, ಇಟ್ಟ ಭಾಷೆ ತಪ್ಪುವ ನಾಯಿ, ಕಟ್ಟೆ ಮೇಲೆ ಕುಳಿತುಕೊಂಡು ಅಟ್ಟಹಾಸದಿ ಬೊಗಳುವ ನಾಯಿ, ನಾಯಿ ಬಂದದಪ್ಪ ಅಣ್ಣ ಅಚ್ಚಲಾಗಿರೋ. ಇದೆಲ್ಲ ಆಧ್ಯಾತ್ಮಿಕ ಅರ್ಥಗಳು ಇದೆ, ಸಾಮಾನ್ಯವಾದ ಅರ್ಥನೂ ಇದೆ. ಮುಂದೆ ಹೇಳ್ತಾರೆ ಏನು, ಕೊಟ್ಟು ಕುದಿಯೋ ಕೆಟ್ಟ ನಾಯಿ, ಇಟ್ಟ ಅನ್ನ ಹಂಗಿಪ ನಾಯಿ, ಹುಟ್ಟಿ ಮಾತೆ ಗರ್ಭದಲ್ಲಿ ಕೆಟ್ಟ ಕೃತ್ಯ ಮಾಡುವ ನಾಯಿ, ಕೊಟ್ಟು ಕುದಿಯೋ ಕೆಟ್ಟ ನಾಯಿ. ಈ ನಾಯಿ ಲಕ್ಷಣ ಕೊಟ್ಬಿಡ್ತದೆ, ಆಮೇಲೆ ಕುದಿತಾ ಇರ್ತದೆ. ಹೌದಾ? ಕೆಲವು ಹೇಳ್ತಿರ್ತಾರೆ, ನಮ್ಮನೆಗೆ ಗುರುದಾಸರು ಬಂದಿದ್ದು, ನಿಮ್ಗೆ ಗೊತ್ತಾ? ಗೊತ್ತು. ಏನಾಯ್ತು? 10 ರೂಪಾಯಿ ಕೊಟ್ಟೆ ಅಂತಾರೆ. ಗುರುದಾಸ ಬಂದಿದ್ದು 10 ರೂಪಾಯಿ ಕೊಟ್ಟೆ 100 ಮಂದಿಗೆ ಹೇಳ್ತಾರೆ. ಕೊಟ್ಟಿದ್ದೆಷ್ಟು? 10. ಹೇಳಿದ್ದೆಷ್ಟು? 100 ಮಂದಿ. ನಾವು ಒಬ್ರಿಗೆ ಹೇಳಿದೆ, 10 ರೂಪಾಯಿ ಕೊಟ್ಟು ಒಬ್ಬರಿಗೆ ಹೇಳಿ, ನಮಗೂ ಸಮಾಧಾನ. ಹೌದಾ? 100 ಮಂದಿಗೆ ಹೇಳಿದ್ರೆ ಕೆಲವು ದಾನ ಮಾಡ್ಬಿಡ್ತಾರೆ. ಅದನ್ನೇ ನೆನೆಸ್ಕೊಂಡು ಕೂತು ಭೇಟಿ ಆದಾಗೆಲ್ಲ ಕೇಳ್ತಾರೆ. ಕೆಲವು ವಿದ್ಯಾಪೀಠದಾಗ ಬಹಳ ವರ್ಷಗಳ ಹಿಂದೆ ಒಬ್ಬರು ಹೆಣ್ಮಗಳು ಹರಿಣಿ ಅಂತಕ್ಕವ್ರು ಭಾಗವತ ಹೇಳಿಸಿದ್ರು. ಅವ್ರು ಅವಾಗ ಒಂದು ಬೆಳ್ಳಿ ಲೋಟ ಕೊಟ್ಟಿದ್ರು. ಬೆಳ್ಳಿ ಲೋಟ ಜೇನುತುಪ್ಪ. ಒಂದು 5 ವರ್ಷ ಆದ್ಮೇಲೆ ಅವ್ರು ಮತ್ತೆ ಫೋನ್ ಮಾಡಿದ್ರು, ನಿಮ್ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಆಗ್ಬೇಕು. ನಾನು ಹರಿಣಿ, ನಂಗೆ ಯಾರು ನೀವು ನೆನಪಾಗ್ತಾ ಇಲ್ಲ ಅಂತ ಹೇಳಿದ್ದೆ. ಅವರು 2-3 ಏನೋ ಸುತ್ತು ಬಳಸಿ ಮಾತು ಹೇಳಿದ್ರು, ನಂಗೆ ಅರ್ಥ ಆಗಿಲ್ಲ. ನಾವು ಅರ್ಥ ಆಗಿಲ್ಲಮ್ಮ, ಒಬ್ರು ಬರ್ತೀನಿ ಪರವಾಗಿಲ್ಲ ಅಂತಾನೆ. ಇಲ್ಲ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ಅಂತ. ಹೇಳ್ರಿ, ನೀವು 5 ವರ್ಷದಿಂದ ವಿದ್ಯಾಪೀಠಕ್ಕೆ ಬಂದಿದ್ರೆ ಬನ್ನಿ, ಭಾಗವತ ಹೇಳಿದ್ರೆ ಹೇಳಿ. ಅವ್ ಬೆಳ್ಳಿ ಲೋಟ ಕೊಟ್ಟಿದ್ನಲ್ಲ ಜೇನುತುಪ್ಪ ಹಾಕಿ. ಹಾ ನೆನಪಾತ್ರಿ ಅಂತೆ. ಬೆಳ್ಳಿ ಲೋಟ ಅದೇನ್ರಿ? ಏನು ಇದೆ ರೀ, ವಾಪಸ್ ಕೊಡ್ಲಾ ಅಂದ್ರೆ ಬ್ಯಾಡ ಅಂದ್ಲು, ಬದುಕಿದೆ ಅಂತೆ. ಅಂದ್ರೆ ಕೊಟ್ಟ 5 ವರ್ಷ ಆದ್ರೂ ಮರ್ತಿರಲ್ಲ, ದಾನ ಕೊಟ್ಟ ತಕ್ಷಣ ಮರ್ತಿರ್ಬೇಕು. ಅದಕ್ಕೆ ಜ್ಞಾನಿಗಳಂತ. ಈ ನಾಯಿ ಲಕ್ಷಣ ಏನು? ಸಹಾಯ ಮಾಡತ್ತ, ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡಿರ್ತಾರೆ, ಆದ್ರೆ ಕುದಿತಾ ಇರ್ತಾರೆ. ಅಯ್ಯೋ ಕೊಟ್ಬಿಟ್ಟಲ್ರಿ, ಕೊಟ್ಬಿಟ್ಟೆ ಹಂಗಾಯ್ತು. ಅದಕ್ಕೆ ಕೊಟ್ಟು ಕುದಿಯುವ ಕೆಟ್ಟ ನಾಯಿ, ಇಟ್ಟ ಅನ್ನ ಹಂಗಿಪ ನಾಯಿ, ಹುಟ್ಟಿ ಮಾತೆ ಗರ್ಭದಲ್ಲಿ ಕೆಟ್ಟ ಕೃತ್ಯ ಮಾಡುವ ನಾಯಿ. ನಿಜವಾದ ನಾಯಿಗೆ ಒಂದು ಅನ್ನನೋ ಬಕ್ರಿನೋ ಚಪಾತಿನೋ ದಿನ ಒಂದು ಟೈಮಿಗೆ ಹಾಕಿ, ಆ ನಿಜವಾದ ನಾಯಿ ಬಂದು ತಿಂತದೆ. ತಿಂದು ನೀವು ಬಂದ್ರೆ ಬಹಳ ಅಲ್ಲಾಡ್ಸ್ತದೆ, ಬೇರೆಯವ್ರು ಬಂದ್ರೆ ಏನಂತದ ಬೌ ಅನ್ಸದ. ನಿಜವಾದ ನಾಯಿ, ಈ 2 ಕಾಲಿನ ನಾಯಿ ಹಂಗಲ್ರಿ, ನಿಮ್ಮನ್ನ ತಿಂದು ನಿಮಗೆ ಬೌ ಅಂತ, ಬೇರೆಯವ್ರು ಬಂದ್ರೆ ಬಹಳ ಅಲ್ಲಾಡ್ಸ್ತದೆ. ಅದಕ್ಕೆ ದಾಸರ ಇಟ್ಟ ಅನ್ನ ಹಂಗಿಪ ನಾಯಿ, ಹುಟ್ಟಿ ಮಾತೆ ಗರ್ಭದಲ್ಲಿ ಕೆಟ್ಟ ಕೃತ್ಯ ಮಾಡುವ ನಾಯಿ, ಪಟ್ಟ ಸ್ತ್ರೀಯಳ ಬಿಟ್ಟಿಹ ನಾಯಿ, ಬಿಟ್ಟ ಸ್ತ್ರೀಯಾಳುವ ನಾಯಿ. ಈಗಂತೂ ಬಹಳ ನಡೆದಾವ, ಹೌದಾ ಇಲ್ಲ? ದಿಟ್ಟ ಪುರಂದರ ವಿಠಲನ ಪಾದವ ಮುಟ್ಟಿ ಭಜಿಸದೆ ಹೋದ ನಾಯಿ. ಹೊರಗೆ ಹೇಳ್ತಾರೆ, ಈ ನಾಯಿ ಎಂಥದ್ದು ಅಂದ್ರೆ, ಪರಮಾತ್ಮನ ಸ್ಮರಣೆ ಮಾಡದೆ ಹೋದ ನಾಯಿ. ಸ್ಮರಣೆ ಮಾಡ್ಲಿಕ್ಕೆ ಬಂದಂತಹ ದೇಹವನ್ನು ಹೊಂದಿ ಸ್ಮರಣೆ ಮಾಡದೆ ಹಾಗೆ ಹೋಯ್ತು ಅಂತೇಳಿ ನಾಯಿನೂ ಅವರು ಅದ್ರ ಮೇಲೂ ದೇವರ ನಾಮ. ನಂಗೆ ಒಬ್ಬ ಕೇಳ್ದ, ಇದೊಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡಿ. ಪುರಂದಾಸರು ನಾಯಿ ಮೇಲೆ ಯಾಕೆ ದೇವ್ರ ನಾಮ ಮಾಡಬೇಕಾಗಿತ್ತು, ಕೋತಿ ಮೇಲೆ ಅಂತ ಕೇಳಿ. ಅದಕ್ಕೆ ರಿಕಾರ್ಡ್ಸ್ ಅಂತೇನವಲ್ಲ, ರಿಕಾರ್ಡ್ಸ್, ಕೆಲವು ರಿಕಾರ್ಡ್ಸ್ ಅವ ಜಗತ್ತಿನ. ಅವು ಪ್ರಾಣಿಗಳ ರಿಕಾರ್ಡ್ ಸೇವ, ಮನುಷ್ಯನ ರಿಕಾರ್ಡ್ ಅಂತ ಎಲ್ಲೂ ಇಲ್ಲ. ಮನುಷ್ಯರು ರಿಕಾರ್ಡ್ ಮಾಡ್ತಾರೆ. ಹೌದಾ? ಕಡಿಮೆ ಬಾಲ್ ಒಳಗೆ ಜಾಸ್ತಿ ರನ್ ಮಾಡಿದರೆ ಅವನು ರಿಕಾರ್ಡ್ ಆಗ್ಬಿಡ್ತದ. ಹೌದಿಲ್ಲ? 10,000 ರನ್ ಮಾಡಿದ ಮಹಾ ವ್ಯಕ್ತಿ ಅಂತ ರಿಕಾರ್ಡ್ ಆಗಿರ್ತಾನವ, ಒಂದು ವ್ಯಕ್ತಿ ಆಗಿರ್ತಾನೆ. ಇನ್ನೊಬ್ಬ ಯಾರು 10,000 ರನ್ ಮಾಡಿದ ಅಂದ್ರೆ ಇವನ್ ರಿಕಾರ್ಡ್ ಹೋಗ್ಬಿಡ್ತು. ಹೌದಾ? ಮನುಷ್ಯ ಲೋಕದಲ್ಲಿ. ಆದ್ರೆ ಪರಮಾತ್ಮ ಅವನ ಹೆಂಗಿಟ್ಟಿದ್ದಾನೆ ದೇವರು ಅಂದ್ರೆ, ದೇವರು ಮಾಡಿದ ರಿಕಾರ್ಡ್ಸ್ ಯಾರು ಮುರಿಲಿಕ್ಕೆ ಸಾಧ್ಯನೇ ಇಲ್ಲ. ಅವೆಲ್ಲ ರಿಕಾರ್ಡ್ಸ್ ಮಾಡಿದ್ದು ಪ್ರಾಣಿಗಳೇ. ಅದ್ ಹೆಂಗ್ ಹೇಳ್ತೀರಿ ಅಂದ್ರೆ, ಯಾರಾದ್ರೂ ಸ್ವಲ್ಪ ನಮಗ್ ದಪ್ಪಿದ್ರೆ ಏನಂತಾರೆ, ಏನ್ ದನ ಇದ್ದಂಗಿದ್ದಾನೆ ಅಂತಾರೆ.
ಆನಿ ನೋಡ್ರಿ, ಸಾಕ್ಷಾತ್ ಆನಿ ಅಂತಾರಿಲ್ಲ. ರಿಕಾರ್ಡ್ ಯಾರ್ದಾಯ್ತಲ್ಲಿ? ಆನಿದಾಗ. ಜಾಸ್ತಿ ತಿಂತಿದ್ರೆ ಏನಂತಾರೆ? ಏನ್ ದನ ತಿಂತಂಗ್ ತಿಂತಾನ್ರಿ ಇವ, ತಿಂದವ್ ಇವ. ರಿಕಾರ್ಡ್ ಆಗಿದ್ದೆ ಅವ್ರು ದನದ. ಹೌದಾ? ಯಾರಾದ್ರೂ ವಟ 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 ಒದರ್ತಿದ್ರು, ಏನ್ ನಾಯಿ ಒದರ್ದಂಗೆ ಒದರ್ತಿದ್ರು, ಬಾಯಿ ಮುಚ್ಚಂತಾರೆ. ರಿಕಾರ್ಡ್ ಆಗಿದ್ದೆ ಯಾರ್ದು? ನಾಯಿ. ಹೌದಾ? ಸುಮ್ನೆ ಕಣ್ಣು ಮುಚ್ಕೊಂಡು ಕೂಡ್ತಿದ್ರು ಅಂತ. ಏನು ಗೂಬೆ ಕೂತಂಗ್ ಕೂಡ್ತಿ, ಕಣ್ಣು ಮುಚ್ಕೊಂಡು ಚೆಗೆಯ. ರಿಕಾರ್ಡ್ಸ್ ಆಗಿದ್ದೆ ಯಾರ್ದು? ಗೂಬೆ. ಚೆನ್ನಾಗಿ ನಡೀತಾ ಇದ್ರು ಅಂತ ತಿಳ್ಕೊಳ್ಳಿ. ಕೆಲವು ಚೆನ್ನಾಗಿ ನಡೀತಾರೆ, ಅವ್ರ ನಡಿಗೆನೆ ಚಂದ, ಅದು ಗ್ರಾಮೆಟಿಕಲ್ ಸರಿ ಇರ್ತದೆ, ನಡೆಯುತ್ತೆ. ಅದನ್ನ ನೋಡಿ, ಏನು ಕುದುರಿ ನಡಿಗಿರಿ ಅಂತ ನಡೆದವ್ರು ಇವರು. ರಿಕಾರ್ಡ್ ಆಗಿದ್ದೆ ಹೌದು, ಕುದುರೆ. ಹೌದಾ? ಭಯಂಕರ ಬಳಗ ಇದ್ರಂತ. ಏನ್ ಕಾಗಿ ಬಳಗ್ರಿ ನಿಮ್ದು ಅಂತ. ಬಳಗ ಇವ್ರದ್ದು. ರಿಕಾರ್ಡ್ ಆಗಿದ್ದೆ ಹೌದು, ಕಾಗೆದು. ಹೌದೇ? ಬೇಡ. ಯಾರಾದ್ರೂ ದಾರಿಯಾಗಿ ನಿಂತಿದ್ರೆ ಏನಂತಾರೆ? ದಾರಿಯಾಗಿ ನಿಂತಿದ್ರು ಏನಂತಾರೆ? ಏನ್ ಕತ್ತಿ ನಿಂತಂಗ್ ನಿಂತಿ, ಸರಿ ಆ ಕಡೆ ಅಂತ. ರಿಕಾರ್ಡ್ ಆಗಿದ್ದೆ ಹೌದು. ಹಿಂದೆ ನಾವು ನಮ್ಮ ಗುರುಗಳು ಒಂದು ಹಳ್ಳಿ ಊರಿಗೆ ಹೋಗಿದ್ವಿ ಕಾರ್ಯಕ್ರಮ. ನದಿಯಲ್ಲಿ ಒಂದು ಹಳ್ಳ, ಸ್ವಲ್ಪ ದೊಡ್ಡದ ಹಳ್ಳ. ಸ್ನಾನ ಮಾಡಿ ಗುರುಗಳ ಪಂಚೆ ಎಲ್ಲ ಹಿಂಡಿ ಒಣ ಹಾಕಿದ್ದು ಮಡಿಲಿ. ಮತ್ತೊಮ್ಮೆ ಸ್ನಾನ ಮಾಡ್ಲಿಕ್ಕೆ ಹೋದೆ ನದಿ ಒಳಗೆ. ಸ್ನಾನ ಮಾಡಿ ನಮ್ ಗುರು ಸ್ನಾನ ಮಾಡಿ ಅನ್ನಕ್ಕೆ ಮಾಡ್ತಿದ್ರು. ಅವ್ರು ಸ್ವಲ್ಪ ಮೊದಲು ಬಂದು ನೋಡಿದ್ರು. ಅವ್ರು ಏನು ಪಂಚೆ ಹಾಸಿದ್ನಲ್ಲ, ಅದ್ರ ಮೇಲೆ ಕತ್ತೆ ಬಂದು ನಿಂತಿತ್ತು. ನಾನು ನೋಡಿಲ್ಲ. ಅವ್ರು ಏನಂದ್ರು ಅಂದ್ರೆ, ಕೈ ಜೋಡಿಸಿದ್ರು. ಮಹಾನುಭಾವರೇ, ಬೇರೆ ಯಾರಾದ್ರೂ ಬಂದು ನಿಂತಿದ್ರೆ ನಿಮ್ಮ ಹೆಸರು ತಗೋತಿದ್ದೆ. ಸಾಕ್ಷಾತ್ ಮೂಲ ರೂಪದಿಂದ ನೀವೇ ಬಂದು ನಿಂತೀರಿ, ದಯಮಾಡಿ ಮುಂದಕ್ಕೆ ಹೋಗ್ರಿ ಅಂತ. ಆ ಕತ್ತೆ ಮುಂದೆ ಹೋಯ್ತ್ರಿ. ನಾನ್ದೆ, ಗುರುಗಳೇ ನಿಮ್ಮ ಕತ್ತೆ ಭಾಷೆ ಬರತ್ತಾ? ಮತ್ತೇನ್ ಮಾಡ್ಲಿಕ್ಕೆ ಗುರುಗಳ? ಯಾರ ಬಂದ್ ನಿಂತ ಕತ್ತಿ ನಿಂತ ಅನುಭವ. ಅವರೇ ಬಂದ್ ನಿಂತ ಮೇಲೆ ಹಿಂಗ ರಿಕಾರ್ಡ್ಸ್ ಎಲ್ಲ ಪ್ರಾಣಿಗಳದ್ದು ಯಾವ್ದು ಉಳಿದದ ವಿನಃ ಮನುಷ್ಯರದ್ದು ಯಾರ್ದು ರಿಕಾರ್ಡ್ಸ್ ಇಲ್ಲಪ್ಪ. ಅದಕ್ ಮಾಡ್ಯಾರ. ಆ ಗುಣಗಳೆಲ್ಲ ನಮ್ಮಲ್ಲಿ ಇರೋದನ್ನೇ ಎತ್ತಿ ತೋರಿಸಿದ್ದಾರೆ ದಾಸರಾಯರು. ದಾಸರಾಯರು ನಾ ಹೇಳಿದ್ದೀನಿ, ದಾಸರಾಯರು ಯಾರನ್ನೂ ಬೈದಿಲ್ಲ, ಯಾರನ್ನೂ ಹಿಂದೆ ಮಾಡಿಲ್ಲ. ಎಲ್ಲಿ ದೋಷ ಇದೆ ಅದನ್ನ ಎತ್ತಿ ತೋರಿಸಿದ್ದಾರೆ, ಎಲ್ಲಿ ಗುಣ ಇದೆ ಅದನ್ನ ಕೊಂಡಾಡಿದ್ದಾರೆ ಮಹಾನುಭಾವರು ಅಂತ ಹೇಳ್ತಾ, ಬಹಳ ಹತ್ತತ್ರ 2 ವರ್ಷ ಆಯ್ತು ನಾ ಬಂದು ಈ ಮಧ್ಯ ಸಂಘಕ್ಕೆ. ಯಾಕೆ ಹಂಗಾಗ್ಲಿಕ್ಕತ್ತವ ಅಂತ ಕೇಳಿದ್ರು. ವಿದ್ವಾಂಸರು ಬಹಳ ಮಂದಿ ಆಗ್ಯಾರ ಪಾಪ. ಎಲ್ಲರಿಗೂ ಅವಕಾಶ ಕೊಡ್ತಾರೆ ಈ ಸಂಘದಲ್ಲಿ, ಹೌದಿಲ್ಲ? ನಾವು ಮೊದಲಿಂದ ಇದ್ದು ಒಂಥರ ಫೌಂಡರ್ ಮೆಂಬರ್ಸ್ ಅಂತಾರ, ಇವರೆಲ್ಲ ಫೌಂಡರ್ ಮೆಂಬರ್ಸ್. ಹಂಗ ಅವಾಗಿಂದ ನಾನು ಇವ್ರ ಜೊತೆಗಿದ್ದೇನೆ. ನನ್ನ ಜೊತೆ ಪಾಪ ನಮ್ಮ ಜೊತೆಗೆ ನನ್ನ ಇಟ್ಕೊಂಡಿದ್ದಾರೆ. ಅವಾಗಿಂದ ಇವತ್ತಿಗಾದ್ರೂ ಬಿಟ್ಟಿಲ್ಲ. ಮಧ್ಯೆ ಮಧ್ಯೆ ನಂಗೂ ಪಾಪ ಕೇಳ್ತಾ ಇರ್ತಾರೆ. ನಂಗೂ ಅಷ್ಟು ಅನುಕೂಲ ಇರ್ಲಿಲ್ಲ ಅವಾಗ. ಇಲ್ಲಪ್ಪ ಆಗಲ್ಲ, ಬೇರೆ ಕಡೆ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಅದಕ್ಕೆ ಹೇಳಿದೆ. ಈ ಸದ್ಯ ಪ್ರಕಾರ ನನಗೆ ಪುಷ್ಯ ಮಾಸದ ಶುಕ್ಲ ಪಕ್ಷ ಖಾಲಿ ಇದೆ. ಅಪೇಕ್ಷೆ ಪಡೋದಾದ್ರೆ ಇಟ್ಕೊಂಡ್ಬಿಡು, ನನಗೊಂದು ಸಂತೋಷ. ಒಂದು 15 ದಿವಸ ನಿಮ್ ಜೊತೆಗೆ ಇದ್ದಂಗ. ಅದೇ ರೀತಿಯೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪುರಂದಾಸರು ಗೋಪಾಲದಾಸರು ಅನ್ಕೊಂಡಿದ್ವಿ, ಪುರಂದಾಸರ ವಿಷಯಗಳೇ ಆಯ್ತು. ಇರ್ಲಿ, ಏನ್ ತಪ್ಪಿಲ್ಲ. ನಮಗೊಟ್ಟು ಜ್ಞಾನ ಕಾರ್ಯ ಬಹಳ ಮುಖ್ಯವಾದದ್ದು. ಈ 15 ದಿನಗಳ ಕಾಲ ಈ ಪಕ್ಷ ಎಲ್ಲ ಇಲ್ಲಿ ಪ್ರವಚನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಭಗವದ್ ಭಕ್ತರಿಗೆ ಎಲ್ಲರಿಗೂ ನಾನು ಅನೇಕವಾದ ಧನ್ಯವಾದ ಸಮರ್ಪಣೆ ಮಾಡ್ತಾ, ಪುರಂದಾಸರರು ಅವರ ಅಂತರ್ಯಾಮಿಗಿರ್ತಕ್ಕಂಥ ವಾಯುದೇವರು ಭಗವಂತ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡಲಿ, ಜ್ಞಾನ ಭಕ್ತಿ ವೈರ ಕೊಡ್ಲಿ, ಹೆಚ್ಚಿನ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತು ಮುಗಿಸ್ತೇವೆ. ನಿಮಗೇನಾದ್ರೂ 4 ಮಾತುಗಳಿಂದ ಹಿತವಾಗಿದ್ರೆ ಅದೆಲ್ಲ ನನಗೆ ಗುರುಗಳಿಗೆ ಸೇರ್ತಕ್ಕಂಥ ಕೀರ್ತಿ ಅಂತ ನಾನು ಮತ್ತೊಮ್ಮೆ ಸ್ಮರಣೆ ಮಾಡ್ತಾ, ನನಗೆ ಪಾಠ ಹೇಳಿದ ಆಚಾರ್ಯಕ್ಕೆ ಸೇರಿ ಕೀರ್ತಿ ಅಂತ ಹೇಳ್ತಾ, ತಂದೆ ತಾಯಿ ಮಾಡಿದ ಪುಣ್ಯ ಅಂತ ಸ್ಮರಣೆ ಮಾಡ್ತಾ 2 ಮಾತು ಮುಗಿಸ್ತೇವೆ. ಶ್ರೀ ಗುರು ಮತ್ತು ಶಾರಪ್ರಮಸ್ತು. ವಿಶೇಷವಾಗಿ ತಮ್ಮ ಭಕ್ತರಿಗೆಲ್ಲರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ. ಯಾಕಂದ್ರೆ ನೀವೆಲ್ಲ ಕೇಳಲಿಕ್ಕೆ ಬಂದ್ರೆ ಹೇಳೋರಿಗೆ ಸ್ವಲ್ಪ ಏನೋ ಮಾತಾಡ್ಬೇಕನ್ಸ, ಕೇಳೋರೇ ಇಲ್ಲ ಅಂದ್ರೆ ಹೇಳೋದು ಬಹಳ ಕಷ್ಟ, ಹೌದಿಲ್ಲ? ಆದ್ರೆ ಪರವಾಗಿಲ್ಲ, ಈ ಸಂಘದಲ್ಲಿ ಒಂದು 20 ಜನಕ್ಕೆ ಏನು ಕೊರತಿಲ್ಲ. 20-25 ಜನ ಬಹಳ ರೆಗ್ಯುಲರ್ ಆಗಿ ಬಂದು ಶ್ರವಣ ಮಾಡ್ತೀರಿ, ಬಹಳ ಸಂತೋಷ. ಯಾಕಂದ್ರೆ ಕೆಲವು ಕಡೆ ಎಲ್ಲ ಇರ್ತಾರೆ, ಜನನೇ ಇರಂಗಿಲ್ಲ. ಇಲ್ಲೊಂದು ಸಂಘ ಇದೆ, ಹೆಸರು ಹೇಳಲ್ಲ. 5 ಜನ ಬಂದ್ರೆ ಫುಲ್ ಆಡಿಯನ್ಸ್, 3 ಜನ ಬಂದ್ರೆ ಮಿನಿಮಮ್ ಆಡಿಯನ್ಸ್. ಎಲ್ಲಿ ಅಂತ ಕೇಳಬೇಡಿ, ಹೆಸರು ಹೇಳಲ್ಲ. ನಾಳೆ ಅವೇ ರಿಕಾರ್ಡ್ ಆಗ್ಬಿಡ್ತಾವ.
ನಾವು ಹೋದಾಗ 8 ಜನ ಬಂದ್ರು. ಅದಕ್ಕೆ ಸಂಘದವರು ನೀವು ಬಂದ್ರಿ 8 ಜನ ಬರ್ತಾರೆ ಇದು. ಯಾಕಂದ್ರೆ ಆ ದಿವಸದಲ್ಲಿ ನಿಮ್ಮನ್ನು ನೋಡಿ ನಮಗೆ ಬಹಳ ಸಂತೋಷ ಆಯ್ತು. ಎಷ್ಟೋ ಹೊಸ ಮುಖಗಳನ್ನ ನಾನು ಈ ಬಾರಿ ನೋಡಿದ್ದೀನಿ. ಒಳ್ಳೆ ಹೊಸ ಮುಖಗಳು ಬರಬೇಕು, ಸೇವಾದಿಗಳನ್ನು ಮಾಡಬೇಕು, ದೇವರ ಅನುಗ್ರಹ ಪಾತ್ರ ಆಗಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಎಲ್ಲ ಮಾತು ಮುಗಿಸ್ತೇವೆ. ಶ್ರೀ ಗುರುಮತ್ವೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚಮಹಂ ತೇನ ಪ್ರೀತಾಂ ಕಮಲ. ಶ್ರೀ ಗುರುಮತ್ವೇಶಾರ್ಪಣಮಸ್ತು.